ಮಮ್ಮಿ ಏನ್ ಗೊತ್ತಾ, ಮುನ್ನುಗೆ ಬಿಗ್ ಬಾಸ್ ಕಾಲ್ ಬಂತು. ಅಲ್ಲ ಚುರಿ, ಮುನ್ನುಗೆ ಬಿಗ್ ಬಾಸ್ ಕಾಲ್ ಬಂತು ಕಣೋ. ಅವ್ರಿಗೆ ಹೇಳ್ದೆ ಈ ತರ ಮಲೇಷ್ಯಾ ಪ್ಲಾನ್ ಇದೆ ನಮ್ದು ಅಂತ. ಅದೇ ದಿನನೇ ಬರ್ಬೇಕು, ನೀವು ಕನ್ಫರ್ಮ್ ಹೇಳಿ ಅಂತ ಹೇಳಿದ್ರು. ಎಷ್ಟೋ ಜನ ಕಾಯ್ತಿರ್ತಾರೆ, ನೀವ್ ಯಾಕೆ ಅದನ್ನ ಮಿಸ್ ಮಾಡ್ಕೊಳ್ತೀರ? ಖರ್ಚಾಗಿರೋ ದುಡ್ಡು ಬಗ್ಗೆನೇ ಯಾರು ಯೋಚನೆ ಮಾಡ್ತಿಲ್ಲ. ದುಡ್ಡು ನಾಳೆ ಬರುತ್ತೆ, ಇವತ್ತು ಹೋಗುತ್ತೆ, ಅದನ್ನ ನೀವು ಯೋಚನೆ ಮಾಡ್ಬೇಡಿ. ಅಲ್ಲಿ ಹೋದ್ರೆ ಸೆಲೆಕ್ಟ್ ಮಾಡ್ಕೋಬೇಕಲ್ಲ. ಸೆಲೆಕ್ಟ್ ಆಗಿ ಆಗ್ತೀಯಾ? ಅದ ಅವತ್ತೇ ತಗೊಂಡಿದಾರಲ್ವಾ ನಿಮ್ಮನ್ನ. ಮಲೇಷ್ಯಾಗೆ ಯಾವಾಗೂ ಬೇಕಾದ್ರೂ ಹೋಗ್ಬೋದು, ಬಟ್ ಇಲ್ಲಿ ಚಾನ್ಸ್ ಮಿಸ್ ಆಗೋದ್ರೆ ಅಂತ ನಾನು. ಇಲ್ಲಿಗೆ ಮಲೇಷ್ಯಾಗೆ ಡ್ರೆಸ್ ಬಿಗ್ ಬಾಸ್ ಮನೆ ಒಳಗೆ ಹಾಕ್ಲಿಕ್ಕೆ ಅಂತ ನೀವ್ ಅನ್ಕೊಂಡು ಹೋಗಿ. ಟೆನ್ಷನ್ ಮಾಡ್ಕೋಬೇಡ, ಏನೋ ಒಂದ್ ಪ್ಲಾನ್ ಮಾಡು. ದೇವ್ರ ನಮಸ್ಕಾರ ಹಾಕೊಂಡು ದೇವ್ರನ್ನ ಕೇಳ್ಕೊ, ನೀನ್ ಏನ್ ಅನ್ಸುತ್ತೆ ನೋಡು ಅವಾಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತಿನ ಈ ವ್ಲಾಗ್ ಅಲ್ಲಿ ಫುಲ್ ಪ್ರ್ಯಾಂಕ್ ಮಾಡೋಣ, ಬ್ಯಾಕ್ ಟು ಬ್ಯಾಕ್ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂದ್ರೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅವರಿಗೆ ಕಾಲ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಯಾರ್ಯಾರು ಬಕ್ರ ಆಗ್ತಾರೆ, ಯಾರ್ಯಾರು ಪ್ರ್ಯಾಂಕ್ ಆಗ್ತಾರೆ ಅಂತ. ಪಕ್ಕ ನಾವ್ ಅನ್ಕೊಂಡಿರೋದ್ರಲ್ಲಿ ಒಂದ್ 2-3 ಜನನಾದ್ರೂ ನನ್ನ ಪ್ರಕಾರ ಯಾರ್ಯಾರಿಗೆ ಕಾಲ್ ಮಾಡ್ತೀವಿ ಅವ್ರೆಲ್ರು ಪ್ರ್ಯಾಂಕ್ ಆಗ್ತಾರೆ ಅಂತ ನಂಗೆ ಅನ್ಕೊಂಡಿದೀವಿ. ನೋಡೋಣ. ಇದು ಆಕ್ಚುಲಿ ಟಾಪಿಕ್ ತಗೊಂಡಿರೋದು ಆಲ್ಮೋಸ್ಟ್ ನೀವೇ ತಮ್ಮನೇಲಿ ನೋಡಿರ್ತೀರಾ. ಬಿಗ್ ಬಾಸ್ ಪ್ರ್ಯಾಂಕ್ ಮಾಡ್ತಾ ಇದೀವಿ. ಅಂದ್ರೆ ನಾನ್ ಸೆಲೆಕ್ಟ್ ಆಗಿರೋ ತರ ಪ್ರ್ಯಾಂಕ್ ಮಾಡ್ತಿದೀನಿ. ಅಂದ್ರೆ ಇವಾಗ ಮುನ್ನು ಅವರು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಸಣ್ಣ ಅವ್ರು ಇವಾಗ ಕಾಲ್ ಅಲ್ಲಿ ಮಾತಾಡ್ತಾರೆ. ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಆಕ್ಚುಲಿ ಸಲಿ ನನಗೆ ಕಾಲ್ ಬಂದಿತ್ತು, ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಡೀಟೇಲ್ಸ್ ಎಲ್ಲ ತಗೊಂಡಿದ್ರು ಬಿಗ್ ಬಾಸ್ ಅಲ್ಲಿ. ಸೊ ಅದು ಯಾವ್ದೋ ಕಾರಣದಿಂದ ಸೆಲೆಕ್ಟ್ ಆಗಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಅಮ್ಮ? ಈ ಸರಿ ನೋಡೋಣ. ಇನ್ಫಾರ್ಮೇಶನ್ ಇಸ್ಕೊಂಡಿದ್ರು, ಬಟ್ ಈ ಸರಿ ಕಾಂಟ್ಯಾಕ್ಟ್ ಏನ್ ಬಂದಿಲ್ಲ. ಸುಮ್ನೆ ಪ್ರ್ಯಾಂಕ್ ಮಾಡೋಣ ಅಂತ ಮಾಡ್ತಾ ಇದೀವಿ. ನೋಡೋಣ, ಸ್ಟಾರ್ಟ್ ಮಾಡೋಣ. ಜಾಸ್ತಿ ಮಾತಾಡೋದು ಬೇಡ, ನಂಗೆ ಕ್ಯೂರಿಯಾಸಿಟಿ. ಫಸ್ಟ್ ಯಾರಿಗೆ ಮಾಡೋಣ? ನಾನು ಕಾಯ್ತಾ ಇದೀನಿ. ಅಮ್ಮನಿಗ ಅಕ್ಕನಿಗ? ಅಮ್ಮನಿಗ. ಇವ್ರ ಅಕ್ಕ ಸ್ವಲ್ಪ ಕಿಲಾಡಿ ಇದಾರೆ. ಏನ್ ಗೊತ್ತಾ, ಮಾಡ್ತಿದ್ದೀನಿ ಕಾಲ್. ಫಸ್ಟ್ ನೀವ್ ಮಾತಾಡ್ಬೇಕು. ಅಮ್ಮ ಏನ್ ಗೊತ್ತಾ, ಆತರ ನೀವ್ ಮಾತಾಡಿ. ಹಲೋ 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 ಅಮ್ಮ, ಮೀಟಿಂಗ್ ಹೋಗ್ತಿದ್ರಾ? ಹೌದಾ ಅಮ್ಮ, ಒಂದು ಇದು ವಿಷಯ ಹೇಳ್ಬೇಕಿತ್ತು. ಬಿಗ್ ಬಾಸ್ ಇಂದ ಕಾಲ್ ಬಂದಿತ್ತು. ಬಿಗ್ ಬಾಸ್ ಇಂದ ಕಾಲ್ ಬಂದಿತ್ತು. ಇವತ್ತು ಕಾಲ್ ಬಂತಮ್ಮ. ಇವ್ರು ಹೇಳೋದು ಬೇಡ, ನಾನು ಹೋಗುದಿಲ್ಲ, ಮಲೇಷ್ಯಾ ಹೋಗ್ಲಿಕ್ಕಿದೆ, 1 ಲಕ್ಷ ವೇಸ್ಟ್ ಆಗ್ತಿದೆ ಅಂತ ಹೇಳುದಮ್ಮ. ಅಂದ್ರೆ ಮಲೇಷ್ಯಾ ದಿನನೇ ಕರ್ದಿದಾರಮ್ಮ. ಅಂದ್ರೆ 2021 ಕರ್ದಿದ್ದಾರೆ, ಬರ್ಲೇಬೇಕು ಅಂತ ಹೇಳಿದ್ದಾರೆ ಆ ದಿನ. ಅಂದ್ರೆ ಏನೋ ಚೆಕ್ ಮಾಡೋದಿದೆ ಡೀಟೇಲ್ಸ್ ಎಲ್ಲ. ಅದಕ್ಕೆ ಬರ್ಲೇಬೇಕು ಅಂತ ಹೇಳ್ತಾವ್ರೆ. ಇಲ್ಲಿ ನೋಡಿದ್ರೆ ಮಲೇಷ್ಯಾಗ್ ಬೇರೆ ಪ್ಲಾನ್ ಐತೆ. ಅದಕ್ಕೆ ಇವಾಗ ನಾವು 1 ಲಕ್ಷ 23ಕ್ಕೆ 22ಕ್ಕೆ ಆ ಟೈಮಲ್ಲಿ ಬರೋದು. ನಾವು ಆ ಟೈಮಲ್ಲಿ ಮಲೇಷ್ಯಾದಲ್ಲಿ ಇರ್ತೀವಿ. ನಾನು ಹೇಳ್ದೆ ಈ ತರ ಪ್ಲಾನ್ ಇದೆ, ನೆಕ್ಸ್ಟ್ ಬರ್ಬೋದಾ ಅಂತ. ಇಲ್ಲ, ಆಲ್ರೆಡಿ ನಾವು ಅದೇ ದಿನಕ್ಕೆ 10 ಜನಕ್ಕೆ ಬರೋಕ್ ಹೇಳಿದೀವಿ, ಅದ್ರಲ್ಲಿ ನೀವು ಒಬ್ರು ಅಂತ ಅಂದ್ರು. ಕನ್ಫರ್ಮ್ ಅಂತ ಹೇಳಿ. ಅಂದ್ರೆ ಕನ್ಫರ್ಮ್ ಅಂತ ಹೇಳಿದಾರೆ. ನೀವು ಬನ್ನಿ, ಕನ್ಫರ್ಮ್ ಮಾಡ್ತೀವಿ. ಅಂದ್ರೆ ಡೀಟೇಲ್ಸ್ ತಿಳ್ಕೊಂಡೇನೆ ಕನ್ಫರ್ಮ್ ಮಾಡ್ಬೇಕು, ನೀವು ಬನ್ನಿ ಆ ದಿನ ಅಂತ ಹೇಳಿದಾರೆ. 10 ಜನರಿಗೆ ಹೇಳ್ತಾರಲ್ವಾ, ನೆಕ್ಸ್ಟ್ ಇದ್ರಲ್ಲಿ ಹಾಕಿದ್ರೆ ಅವರು. ಅಂದ್ರೆ ಹೋದ್ಸಲಿ ನಮ್ಮ ಹತ್ರ ಡೀಟೇಲ್ಸ್ ಇಸ್ಕೊಂಡಿದ್ರಲ್ಲಮ್ಮ. ಡೈರೆಕ್ಟ್ ಆಲ್ರೆಡಿ ತಗೊಂಡಿದ್ದಾರೆ. ಅಂದ್ರೆ ಅವ್ರ ಹತ್ರ ಆಲ್ರೆಡಿ ಡೀಟೇಲ್ಸ್ ಮುಂಚೆನೆ ಇತ್ತು. ಅದಕ್ಕೆ ಅವರು ಕಾಂಟ್ಯಾಕ್ಟ್ ಮಾಡಿ ಈ ತರ ಹೇಳಿದ್ರು, ಹೋಗಿ ಮುನು, ಇವ್ರು ಹೋಗಿ 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 ಅಂತಾನೆ. ಅಲ್ವಮ್ಮ, ಎಷ್ಟು ಒಳ್ಳೆ ಚಾನ್ಸ್. ಕನ್ಫರ್ಮ್ ಫಿಕ್ಸ್ ಅಮ್ಮ. ಅಂದ್ರೆ ಆಡಿಷನ್ಗೆಲ್ಲ ಕರೆಯೋದವ್ರು ಡೈರೆಕ್ಟ್. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಕ್ಟ್ ಮಾಡ್ತಾವ್ರೆ. ಅದ್ರಲ್ಲಿ ಇಷ್ಟು ಜನ ಅಂತ ಕರ್ದಿದ್ದಾರೆ. ಡೀಟೇಲ್ಸ್ ಎಲ್ಲ ತಗೊಂಡು ಇದಾರಂತೆ ಆಲ್ರೆಡಿ. ಅಂದ್ರೆ ನಮ್ದು ಹೋದ್ಸಲಿನೇ ಕಳ್ಸಿದ್ನಲ್ಲ, ಆ ಡೀಟೇಲ್ಸ್ ಇದೆಯಂತೆ. ಜಸ್ಟ್ ಒಂದ್ 4 ಫೋಟೋ ಕಳ್ಸಿ ಆ ದಿನ ಬರ್ತೀರಾ ಕನ್ಫರ್ಮ್ ಅಂತ ಕೇಳ್ತಾ ಇದಾರೆ. ನನಗ್ ಭಯ ಆಗ್ತಾ ಇದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತು ಅದನ್ನೇ ಕೇಳಿದ್ವಿ ಅಮ್ಮ. ಇಷ್ಟೊತ್ತು ಅದನ್ನೇ ಮಾತಾಡ್ತಾ ಇದ್ವಿ. 1 ಅವರ್ ಮಾತಾಡಿದ್ವಿ ಅವ್ರ ಹತ್ರ. ಸರ್ ಈ ತರ ಇದೆ, ಮಲೇಷ್ಯಾಗ್ ಬೇರೆ ಹೋಗೋ ಪ್ಲಾನ್ ಇದೆ, ಆಲ್ರೆಡಿ ವ್ಲಾಗ್ ಅಲ್ಲೆಲ್ಲ ಮಾಡ್ಬಿಟ್ಟಿದೀವಿ.
ನಾವು ಹೋಗ್ಲೇಬೇಕು ಅಂತ ಅಂದಿದ್ಕೆ ಅವ್ರು ಕೇಳ್ತಾನೆ ಇಲ್ಲ. ಏನ್ ಮಾಡೋದಂತಾನೆ ಗೊತ್ತಾಯ್ತಲ್ಲ. ಧನ್ಯ ಅವ್ರಿಲ್ವಾ ಅಲ್ಲಿ? ಹಾಕ್ತಾರಲ್ವಾ ಫಸ್ಟಿಗೆ, ಏನಮ್ಮ? 10 ಜನ ಫಸ್ಟಿಗೆ ಹ್ಮ್ ಹಾಕ್ತಾರಲ್ವಾ, ಅದ್ರಲ್ಲಿ ಇನ್ನೊಬ್ರನ್ನ ತಗೊಳ್ಳಿ, ನೆಕ್ಸ್ಟ್ ನಿಮ್ಮನ್ನ ಹಾಕ್ಲಿ ಅಂತ. ಅದನ್ನೇನೆ. ಬಟ್ ಆದ್ರೆ ಅವ್ರಿಗೆ ನಾನು ಕೇಳ್ದೆ, ಇಲ್ಲ 10 ಜನ ಒಂದೇ ದಿನ ಕರೀತಾವ್ರಂತೆ. ಅಂದ್ರೆ 20 ಇಲ್ಲ 21 ಅಂತ ಹೇಳ್ತವ್ರೆ. ಬಟ್ ನಾವು ಬರೋದೇ 22 ಮೇಲೆ. ಪರವಾಗಿಲ್ಲ ಮುನು, ಮಲೇಷ್ಯಾ ಟ್ರಿಪ್ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ, ನೀವು ಬಿಗ್ ಬಾಸ್ಗೆ ಹೋಗಿ ಎಷ್ಟು ಜನ ಸಂಪಾದಿಸ್ಬೋದು. ನಿಜ, ಅದು ನಿಜ. ಬಿಗ್ ಬಾಸ್ ಅಲ್ಲಿ ಹೋದ್ರೆ ಫೇಮಸ್ ಆಗೋದಲ್ವಾ, ಇನ್ನ ರೆಕಗ್ನೈಸ್ ಆಗ್ತಾರ. ಸಿಗುತ್ತಲ್ವಾ. 1 ಲಕ್ಷ ವೇಸ್ಟ್ ಆಗುತ್ತಲ್ಲಮ್ಮ. ಮಾಡ್ಬೋದು ಬಿಡಿ, ಮಾಡೋಣ. ಇವಾಗ ಬುಕ್ ಮಾಡಿರೋದು ಹೋಗ್ಬಾರ್ದು ಹಂಗಿದ್ರೆ. ಅಲ್ಲಿ ಹೋದ್ಮೇಲೆ ಆಮೇಲೆ ಇಲ್ಲ ಅಂತ ಹೇಳ್ಬಿಟ್ರೆ, ಬಿಗ್ ಬಾಸ್ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ರೆ ಸೆಲೆಕ್ಟ್ ಆಗ್ಬಿಡ್ತೀವಿ. ಆಮೇಲೆ ಅಲ್ಲೂ ಹೋಗುತ್ತೆ ಇಲ್ಲೂ ಹೋಗುತ್ತೆ ಅಲ್ವಾ? ಇಲ್ಲ, ಅವರು ಕರ್ದಿದಾರಂದ್ರೆ ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಅದೇ ನನಗೆ ಕಾನ್ಫಿಡೆಂಟ್ ಐತೆ, ನಾನು ಬೇಕಾದ್ರೂ ಹೋದ್ರೆ ಇದು ಮಾಡ್ಬೋದು ಅಂತ. ಬಟ್ ಇಲ್ಲಿ 2 ಪ್ಲಾನ್ ಐತೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ. ಫುಲ್ಲು ತಲೆ ಕೆಟ್ಟೋಯ್ತೈತೆ. ಏನ್ ಡಿಸಿಷನ್ ತಗೋಬೇಕಂತಾನೆ ಗೊತ್ತಾಯ್ತಲ್ಲ. ಅಯ್ಯೋ, ನನಗೆ ಆಸೆನೆ ಬಿಗ್ ಬಾಸ್ ಹೋಗ್ಬೇಕು ನೀನಂತ. ತಲೆ ಕೆಡ್ತೈತೆ. ನೀವು ಬಿಸಿ ಇದ್ರಾ? ನಾನು ಮೀಟಿಂಗಿಗೆ ಬರ್ತಾ ಇದ್ದೆ. ನಂಗೆ ತಲೆನೋ ಹೋಯ್ತೈತಮ್ಮ. ನನಗೇನು ಡಿಸಿಷನ್ ತಗೋ. ಇವ್ರು ಬೇರೆ ಹೋಗಿ 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 ಅಂತವ್ರೆ. ಇಲ್ಲಿ ಬೇರೆ ಮಲೇಷ್ಯಾಗೆ ಬೇರೆ ಹೋಗ್ಬೇಕು. ಇನ್ನೇನು ನಾಳೆನೆ. ಅದೇ, ಅಯ್ಯೋ, ಹೆಂಗ್ ಆಗ್ತೈತೆ ಗೊತ್ತಮ್ಮ. ಮುಂಚೆನೆ ಬನ್ನಿ ಅಲ್ಲಿಂದ, ಹಾ, ಮಲೇಷ್ಯಾದಿಂದ. ಒಂದ್ ದಿವಸ ಮುಂಚೆ ಬರಕ್ ಆಗಲ್ಲಮ್ಮ. ಆಲ್ರೆಡಿ ಫ್ಲೈಟ್ ಬುಕ್ ಆಗೋಗಿದೆ. ಹೌದಾ? ಫ್ಲೈಟ್ ಹೆಂಗ್ ಆಚೆ ಈಚೆ ಮಾಡ್ತಾರೆ? ಆಗೋದೇ ಇಲ್ಲ. 30,000 ಇಬ್ರಿಗೂ ಫ್ಲೈಟ್ ಬುಕ್ ಮಾಡಿರೋದು ಒಂದ್ ಸೈಡಿಗೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ. ಅಂದ್ರೆ ಅಲ್ಲಿ ಹೋದ್ರೆ ನನಗೆ ಕನ್ಫರ್ಮ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು, ನನಗೂ ತಲೆ ಕೆಡ್ತೈತಮ್ಮ. ನೆಕ್ಸ್ಟ್ ಮಲೇಷ್ಯಾಕ್ಕೆ ಹೋಗಿ ಅದು ಇದು ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡ್ಬಿಟ್ಟು ಇದನ್ನ ಫಸ್ಟಿಗೆ ನೋಡ್ಕೊಳ್ಳಿ, ಇಲ್ಲಿ ಸೆಲೆಕ್ಟ್ ಆಗ್ತೀಯಾ ಅಂತ ನೋಡ್ಕೊ. ಅಯ್ಯೋ, ಏನ್ ಸೆಲೆಕ್ಟ್ ಆಗ್ತೀಯ ಅಂತ ಮಲೇಷ್ಯಾಕ್ಕೆ. ಅಲ್ಲಮ್ಮ, ನೆಕ್ಸ್ಟ್ ಹೋಗ್ಬೋದು ಮಲೇಷ್ಯಾಕ್ಕೆ. ಬಟ್ ಕ್ಯಾನ್ಸಲ್ ಆದ್ರೆ ಫ್ಲೈಟ್ ದುಡ್ಡು ಬರೋದಿಲ್ಲ. ಹೋಗೋದು ಬರೋದು ಎರಡು ಕೊಟ್ಟಾಗಿದ್ದಾ? ಹೋಗೋದು ಬರೋದು ಎಲ್ಲ ಪ್ಯಾಕೇಜ್ದು ಎಲ್ಲ ಕೊಟ್ಟಾಗಿದೆ. ಹೌದಾ? ಫ್ಲೈಟಿಗೇನೆ ಎಷ್ಟು ಅಂತ ನಿಮ್ಗೆ ಗೊತ್ತಲ್ವಾ? ಹೌದು. ಇವ್ರು ಬೇರೆ ಅದೇ ಟೈಮಿಗೆ ಕರಿತಾ ಇದಾರಮ್ಮ. ಹೌದು, ಮೊನ್ನೆ ಎಲ್ಲ ಕರಿತಿದ್ರಲ್ವಾ? ಮೊನ್ನೆ ಕರಿಬೋದಾಗಿತ್ತು. ನಾನು ಎಷ್ಟು ಫ್ರೀ ಇದ್ವಿ. ಬೇಕಾದ್ರೆ ಶಾಪಿಂಗ್ ಹೋಗೋದನ್ನ ಬಿಟ್ಟು ಬೇಕಾದ್ರೆ ಹೋಗ್ತಿದ್ದೆ. ಹೌದು, ನಾನು ಹೇಳ್ತಾ ಇದ್ದೆ ಮನೆಯಲ್ಲಿ ಬನ್ಯನ್ ಜೊತೆ. ಏನಂತ? ನನ್ ಕರಿಬೇಕಿತ್ತು, ಏನಕ್ಕೆ ಕರ್ದಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ನೋಡಿ, ಕರೆಕ್ಟಾಗಿ ಕಾಲ್ ಬಂದೈತೆ. ಅದು ಈ ಟೈಮಲ್ಲೇ ಬರ್ಬೇಕಾ ಬಿಗ್ ಬಾಸ್? ಹೌದು, ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ ಅಮ್ಮ. ಹೋಗುತ್ತೀನೋ, ಹೋಗಕ್ ನನಗೂ ಇಷ್ಟನೇ. ನಾನ್ ಫಸ್ಟ್ ಹೇಳಿದ್ದೆ ನಿಮ್ಗೆ ಕಾಲ್ ಮಾಡಿದ್ದು. ಏನಾದ್ರೂ ಒಂದು ತಲೆ ಓಡ್ಸೋಣ, ಅಮ್ಮ ಏನ್ ಹೇಳ್ತಾರೆ ಕೇಳೋಣ ಅಂತ. ಹೋಗಿ ಹೋಗಿ ಮುನು, ಹೋಗಿ 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 ಅಂತಾನೆ ಬೇರೆ ಏನ್ ಹೇಳ್ತಾನೆ ಇಲ್ಲ. ಅಮ್ಮ ಇವಾಗ ಇಷ್ಟು ದುಡ್ಡು 1 ಲಕ್ಷ ಅಮ್ಮ. ಆರಾಮ್ಸೆ ಮಾಡ್ಬೋದು ಬಿಡಿ. ಫಸ್ಟ್ ಹೋಗ್ಬಿಟ್ಟು ಬನ್ನಿ ಬಿಗ್ ಬಾಸ್ಗೆ. ಆತಮ್ಮ ಶಾಪಿಂಗ್ ಬೇರೆ ಅಷ್ಟು ಖರ್ಚು ಮಾಡಿದೀವಿ. ಪರವಾಗಿಲ್ಲ, ಶಾಪಿಂಗ್ ಮಾಡಿದ್ದೇನು ವೇಸ್ಟ್ ಆಗಲ್ಲ ಬಿಡು. ಬಟ್ ಮಲೇಷ್ಯಾಗ ಹೋಗಿದ್ದೆಲ್ಲ ವೇಸ್ಟ್ ಆಗುತ್ತೆ. ಎಂತ ವೇಸ್ಟ್ ಆಗ್ತದೆ? ಬಿಗ್ ಬಾಸ್ಗೆ ಹೋದ್ರೆ ಇನ್ನ ಅದಕ್ಕಿಂತ ಜಾಸ್ತಿ ಅಪರ್ಚುನಿಟಿ ಸಿಗ್ತದೆ ಔಟ್ ಆಫ್ ಕಂಟ್ರಿ ಹೋಗೋದು. ಏನು ಇದು ಎಲ್ಲ ಬಿಡುವುದಿಲ್ಲಲ್ಲ ಯಾರನ್ನು, ಎಲ್ಲರೂ ಅವತ್ತಿನವರೆಲ್ಲ ಇದ್ದಾರಲ್ಲ. ನನಗೂ ಖುಷಿನೇ. ಇವಾಗ ಎಷ್ಟೋ ಜನಕ್ಕೆ ಆಪರ್ಚುನಿಟಿ ಸಿಗೋದು, ಅದು ನನಗ್ ಸಿಗ್ತೈತೆ ಅಂತ ಖುಷಿನೇ. ಎಲ್ರು ಒಂದೊಂದು ಶೋದಲ್ಲಿ ಇದ್ದಾರೆ ಅಲ್ವಾ. ನಾವು ಹೋದ್ರೆ ಒಂದ್ ಒಳ್ಳೆ ಹೆಸರು ಮಾಡ್ಬೋದು. ಹೌದು ಅಂತ ನಿಮಗೆ ಮತ್ತೆ ಆಟ ಆಡ್ಲಿಕ್ಕೆ ಗೊತ್ತು, ಮಾತಾಡ್ಲಿಕ್ಕೆ ಗೊತ್ತು, ಎಲ್ಲ. ಹೌದು, ನಾನು ಹೇಳ್ತಿದ್ದೀನಿ, ಸಕ್ಕದಾಗ ಆಟನೂ ಆಡ್ತಾರೆ, ಹೌದು. ಮಾತಾಡೋದ್ರಲ್ಲೂ ಚುರುಕಿದ್ದಾರೆ. ಅಲ್ಲಿ ಜಗಳ ಆಡೋದಕ್ಕೂ ನಂಬರ್ 1 ಬರ್ತಾರೆ. ಅದೇ ಮಲೇಷ್ಯಾಕ್ಕೆ ನೆಕ್ಸ್ಟ್ ಹೋಗ್ಬೋದು. ಬಿಗ್ ಬಾಸ್ ಸಿಗ್ತಾನೆ ಇಲ್ಲ ಅಲ್ವಾ, ಅಂತ ಆಪರ್ಚುನಿಟಿ ಸಿಗೋದು ಕಡಿಮೆ ಅಲ್ವಾ. ಆಟ ಏನೋ ಆಡ್ತೀನಿ ಅಮ್ಮ, ಅಲ್ಲಿ ಹೋದ್ರೆ ಸೆಲೆಕ್ಟ್ ಮಾಡ್ಕೋಬೇಕಲ್ಲ. ಸೆಲೆಕ್ಟ್ ಆಗಿ ಆಗ್ತೀಯಾ? ಅದು ಅವತ್ತೇ ತಗೊಂಡಿದಾರಲ್ವಾ ನಿಮ್ಮನ್ನ. ಹೌದು, ಅದಕ್ಕೇನೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಅಲ್ಲಿ ಆಟ ಆಡೋದಕ್ಕಿಂತ ಮುಂಚೆ ಫಸ್ಟ್ ಇಲ್ಲ ಆಟ ಆಡೋಣ ಅಂತ ಇವಾಗ ನಿಮ್ ಜೊತೆ ಆಟ ಆಡಿದ್ದು. ಯಾರು ಪ್ರ್ಯಾಂಕ್ ಮಾಡಿದ್ದು. ಪ್ರ್ಯಾಂಕ್ ಅಂತ ನೆನ್ಸಿದ ನಂಗೆ ಗೊತ್ತಾಯ್ತೊಮ್ಮೆ. ಆದ್ರೂ ಇದೇ ಟೈಮಿಗೆ ಬಿಗ್ ಬಾಸ್ ಬರ್ತಿದಲ್ವಾ.
ಅದೇ 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 ಗೊತ್ತು, ನೀವು ಅದಕ್ಕೆ ಪ್ರ್ಯಾಂಕ್ ಆಯ್ತೀರಾ ಅಂತಾನೆ ನಾವ್ ಹೇಳಿದ್ದು. ಅಯ್ಯೋ ಇಲ್ಲ, ನಂಗೆ ಒಂದು 50-50 ಇತ್ತು ಅಷ್ಟೇ. ಒಮ್ಮೆ ಎಲ್ಲರೂ ಹೇಳ್ತಿದ್ರಲ್ಲ ಮೆಸೇಜ್ ಅಲ್ಲಿ ಪ್ರ್ಯಾಂಕ್ ಕಾಲ್ ಮಾಡಿ ಅಮ್ಮನಿಗೆ ಅಂತ, ಅದು ಆಗಿರ್ಬೋದಾ ಅಂತ ನೆನ್ಸಿದೆ ನಾನು. ನೆನ್ಪಾಯ್ತಾ? ಇದೇ ಟೈಮಿಗೆ ಬಿಗ್ ಬಾಸ್ ಇರೋದಲ್ವಾ, ಈ ಕಾಲ್ ಬಂದಿದ್ರು ಬಂದಿರುತ್ತೆ ಅಂತ ಅನ್ಕೊಂಡ್ರಾ? ಏ ಪ್ರಾಂಕ್ ಆದ್ರು ಅಮ್ಮ. ಸರಿ ಅಮ್ಮ, ಮೀಟಿಂಗ್ ಹೋಗಿ. ಸರಿ ಆಯ್ತಮ್ಮ, ಬಾಯ್, ಆಮೇಲೆ ಮಾಡ್ತೀವಿ. ಟಾಟಾ. ಫೈನಲಿ ಅಮ್ಮ ಪ್ರ್ಯಾಂಕ್ ಆದ್ರು ಒಂದ್ ರೇಂಜಿಗೆ, ಅಲ್ವಾ ಅಮ್ಮ? ಹೌದು, ಒಂದ್ ರೇಂಜಿಗೆ ಆದ್ರೂ ಆಟ ಆಡ್ಸಿದೀವಿ ಅಂದ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ ಅಮ್ಮ. ತುಂಬಾ ಸಪೋರ್ಟಿವ್ ಇದ್ದಾರೆ. ನಾನು ಹೋದ್ರು ಮಾತ್ರ ಅಂತಲ್ಲ, ಸಣ್ಣ ಹೋದ್ರು ಅಷ್ಟೇ, ನಾನು ಹೋದ್ರು ಅಷ್ಟೇ, ತುಂಬಾ ಖುಷಿ ಪಡ್ತಾರೆ ಅಮ್ಮ. ಬಿಗ್ ಬಾಸ್ ಈಗ ಒಂದೇ ಅಂತ ಅಲ್ಲ, ರಿಯಾಲಿಟಿ ಶೋ ಆಗಿರ್ಬೋದು, ಇಲ್ಲ ಮೂವಿ ಆಪರ್ಚುನಿಟಿಗೆ ಆಗಿರ್ಬೋದು, ಇಲ್ಲ ಶಾರ್ಟ್ ಮೂವಿ ಆಗಿರ್ಬೋದು, ಇಲ್ಲ ಆಲ್ಬಮ್ ಸಾಂಗ್ ಆಗಿರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಸಣ್ಣ ಅವರು ಅಷ್ಟೇನೆ ನನ್ನ ಬೆನ್ನೆಲುಬು ಆಗಿರ್ತಾರೆ ಯಾವಾಗ್ಲೂ. ನಾನು ಅವ್ರಿಗೆ ಬೆನ್ನೆಲುಬು ಆಗಿರ್ತೀನಿ. ಬೆನ್ನೆಲುಬು. ಅಕ್ಕ ಕಾಲ್ ಪಿಕ್ ಮಾಡಿಲ್ಲ, ಅದಕ್ಕೆ ಪಪ್ಪನಿಗೆ. ಹಲೋ 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 ಪಪ್ಪ, ಓಲರ್ ಇಲ್ಲ ಅಕ್ಕ ಓಲಲೆ ಇಲ್ಲ ಅಲೆ ಕೊರ್ಲೆ ಅಲೆ ಫೋನ್ ಅಂತ ಅಂಚ ತಿಕ್ಕಜಿ ಅಲ್ಲ ಉಲ್ಲ ಇಲ್ಲ ಓರಲೆಪ್ಪರ. ಹಲೋ, ಕೇಳಿಸ್ತಿದ್ಯಾ? ಕಟ್ ಆಗ್ತಿದೆ. ಫೋನ್ ಮಾಡ್ತಾನೆ ಇದ್ದೀವಿ, ಬಿಸಿ ಬರ್ತಾ ಇದೆ. 4 ಸಲ ಟೈಮ್ ಮಾಡಿದ್ವಿ. ಸಣ್ಣವ್ರ ಫೋನಿಂದನೂ ಮಾಡಿದೆ, ನನ್ನ ಫೋನಿಂದನೂ ಮಾಡಿದೆ. ಸರಿ ಪರವಾಗಿಲ್ಲ, ಇಲ್ಲಿಂದನೇ ಮಾತಾಡಿ. ನನಗಂತೂ ಫುಲ್ ಖುಷಿ ಆಗ್ತಿದೆ. ಬಿಗ್ ಬಾಸ್ ಇಂದ ಕಾಲ್ ಬಂತು. ನಿಜವಾಗ್ಲೂ ಹೋದ್ಸಲಿ ಡೀಟೇಲ್ಸ್ ಇಸ್ಕೊಂಡಿದ್ರಲ್ಲ, ಪ್ರಾಮಿಸ್ ಮಾ. ಬಟ್ ಒಂದು ಪ್ರಾಬ್ಲಮ್ಮು. ಏನ್ ಪ್ರಾಬ್ಲಮ್ ಗೊತ್ತಾ? ಮಲೇಷ್ಯಾಗೆ ಹೋಗೋ ದಿನ 21-20ಕ್ಕೆ ಬರಕ್ಕೆ ಹೇಳಿದ್ದಾರೆ. ಅದಕ್ಕೆ ಸಣ್ಣವ್ರಿಗೆ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ. ಮಾ ಮಲೇಷ್ಯಕ್ಕೆ ಹೋಗ್ಬೇಕು ಮಾ. ಫ್ಲೈಟ್ ಚಾರ್ಜು, ಎಲ್ಲ ಶಾಪಿಂಗ್ ಮಾಡಿರೋದು ಎಲ್ಲ ವೇಸ್ಟ್ ಆಗುತ್ತೆ. ಇವಾಗ ನಾನು ವ್ಲಾಗ್ ಅಲ್ಲೂ ಕೂಡ ಎಲ್ಲ ಹೇಳ್ಬಿಟ್ಟಿದೀನಿ. ಅದೇ ಮಾ, ಪ್ರಾಮಿಸು ಮಾ. ಬೇರೆ ಪಂದ ಗೊತ್ತುಂಡ ಮಲೇಷ್ಯಾಗ ಮತ್ತೆ ಟಿಕೆಟ್ ಮತ್ತೆ ಬುಕ್ ಮಾಡ್ತಾತೇನೆ ಪೋಪನ್ನೇ ಬೊಡ್ಚಿ. ಇವಾಗ ನನಗೇನು ಗೊತ್ತಾ, ನನಗೆ ಬಿಗ್ ಬಾಸ್ಗೆ ಹೋಗಕ್ ನಿಜವಾಗ್ಲೂ ಇಷ್ಟ. ಏನಕ್ಕೆ ಗೊತ್ತಾ ಹೋಗ್ತಿಲ್ಲ ನಾನು? ಫಸ್ಟ್ ಇವಾಗ ಸ್ಟುಡಿಯೋಗೆ ಹೋಗ್ತೀವಿ ಅಂತ ಅನ್ಕೊಳ್ಳಿ, ಕರೆದಿದ್ದಾರೆ ಸ್ಟುಡಿಯೋ ಹತ್ರ ಬನ್ನಿ ಅಂತ, ಕಂಠೀರವ ಸ್ಟುಡಿಯೋ. ಅಲ್ಲಿ 10 ಜನನ್ ಕರೆದಿದ್ದಾರಂತೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ನ. ಅದ್ರಲ್ಲಿ ಯಾರೋ ಒಬ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದ್ ಹೆಂಗ್ ನಾನು ಹೋಗ್ಲಿ? ಕಟ್ ಆಗ್ತೈತ್ ಮಾ. ಹಾ ಕೇಳಿಸ್ತೈತ್ ಹೇಳಿ. ಅದೇ ಮಾ, ನಾನು ಇವಾಗ ಮಲೇಷ್ಯಾಗ ಹೋದ್ರೆ, ಇವಾಗ ಅಲ್ಲಿ ಹೋಗೋದ್ ಬಿಟ್ಬಿಟ್ಟು ನಾನು ಏನಾದ್ರು ಬಿಗ್ ಬಾಸಿಗೆ ಹೋದ್ರೆ, ಇಲ್ಲಿ ಚಾನ್ಸು ಸಿಕ್ಕಿಲ್ಲ, ಆ ಕಡೆ ಮಲೇಷ್ಯಾಗೂ ಹೋಗಿಲ್ಲ ಅಂತ ಅಂದ್ರೆ ನನಗೆ ತಾನೇ ಲಾಸ್ ಮಾ. ಪರವಾಗಿಲ್ಲ, ಬಿಗ್ ಬಾಸ್ ಸಿಕ್ಕೇ ಸಿಗುತ್ತೆ. ನಾನು ನಿಮಗೆ ಕಾನ್ಫಿಡೆಂಟ್ ಕೊಡ್ತೇನೆ, ಸಿಕ್ಕೇ ಸಿಗುತ್ತೆ. ನೀವು ಚಂದ ಮಾತಾಡ್ತೀರಾ. ಹೌದು, ಮಾತಾಡ್ತೀನಿ. ಇದು ವರುಣ್ ಅವ್ರು ಇದಾರಲ್ಲ, ಅವ್ರಿಗೆ ನೆಕ್ಸ್ಟ್ ಮ್ಯಾರೇಜ್ ಇದೆ ಅಂತ ಅವರು ರಿಜೆಕ್ಟ್ ಮಾಡ್ತಾರೆ. ಒಂದು ಅವ್ರದ್ದು ಇರುತ್ತೆ ನೇಮ್. ಯಾಕೆ ಗೊತ್ತಾ? ಆಲ್ರೆಡಿ ಅವರು ಇವಾಗ ಇದು ಕಲರ್ಸ್ ಅಲ್ಲಿ ಇದ್ರಲ್ವಾ. ನೆಕ್ಸ್ಟ್ ಡಾಕ್ಟರ್ ಅವರು ಇದ್ರೆ ಅವರು ಇದಕ್ಕೆಲ್ಲ ಒಪ್ಕೊಳ್ಳಿಕ್ಕಿಲ್ಲ. ಎಷ್ಟ್ ಜನ ಇದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೋದ್ಸಲಿ ಅವರೇ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರಲ್ವಾ, ಅವರೇ ನನಗೆ ಮೆಸೇಜ್ ಹಾಕಿದ್ದು 20-21ಕ್ಕೆ ಫ್ರೀ ಇದೀರಾ ಅಂತ ಕೇಳಿದ್ರು. ಯಾಕೆ ಕಾಲ್ ಮಾಡಿಲ್ಲ? ಅದೇ ಕೇಳಿಸ್ಕೊಳ್ಳಿ, ನನ್ನ ಫೋನಲ್ಲೇ ನಾನು ನಿಮಗೆ ಕಾಲ್ ಮಾಡಿದ್ದು. ನಿಮ್ದು ಬಿಸಿ ಬರ್ತೈತೆ. ಮತ್ತೆ ಈ ಫೋನಿಂದಾನು ಕಾಲ್ ಮಾಡಿದೀನಿ, ಬಿಸಿ ಬರ್ತಿದೆ. ಈಗಷ್ಟೇ ಅಮ್ಮನಿಗೂ ಕಾಲ್ ಮಾಡಿದ್ದೆ. ಅಮ್ಮನೂ ಹೋಗಿ ಅಂತ ಅಂದ್ರು. ಬಿಗ್ ಬಾಸ್ ಪ್ಲೀಸ್ ಮಲ್ಲೇಶ್ಗೆ ಯಾವ್ದು ಬೇಕಾದ್ರೂ ಹೋಗ್ಬೋದು. ಒಂದ್ಸಲ ಬಿಗ್ ಬಾಸ್ ಒಳಗೆ ನುಗ್ಗಿ ಸಾಕು. ಅಲ್ಲ ಅಮ್ಮ, ನುಗ್ಗೋದಕ್ಕೆ ನನಗೇನು ಇಷ್ಟ ಇಲ್ವಾ? ಇವಾಗ ಯಾವ್ದಾದ್ರು ಒಂದು ಆಪರ್ಚುನಿಟಿ ಸಿಗ್ತಿದೆ ಅಂದ್ರೆ ನಾನು ಬಿಡ್ತೀನಾ? 10 ಜನರಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ ಅಂತ? ಒಬ್ರನ್ನಲ್ಲ ತಾನೆ, ಇಬ್ರನ್ನಲ್ವಾ? ಅದೆಷ್ಟು ಜನ ಅಂತ ಗೊತ್ತಿಲ್ಲ. ನಾನು ಅಂದಾಜಲ್ಲಿ ಹೇಳಿದ್ದು ನಿಮಗೆ. ಮಾಡ್ತಾರೆ, ನೀವು ಹೋಗಿ ಫಸ್ಟ್. ಅಲ್ಲ, ನಾನೊಂದು ಅಂದಾಜಲ್ಲಿ ಹೇಳಿದ್ದು ನಿಮ್ಗೆ ಅಷ್ಟೇ. ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ನನ್ನ ಪ್ರಕಾರ ಹಂಗೇನೆ. ಇವಾಗ ಇಷ್ಟು ಜನ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಡ್ರೆ ಒಬ್ಬರನ್ನೇ ಸೆಲೆಕ್ಟ್ ಮಾಡೋದು ಅಂತ ನಾನು ಅಂದಾಜಲ್ಲಿ ಇಲ್ಲ, ಒಬ್ರನ್ನ
ಏನಿಲ್ಲ, ಇಬ್ಬರು ತಗೊಳ್ತಾರೆ. ನನಗೆ ಅದೇ ಭಯ 2021ಗೆ. ಇವಾಗ ನಾವು ಫ್ಲೈಟ್ ಚಾರ್ಜ್ ಎಲ್ಲ ಹೋಗುತ್ತೆ. ಸ್ವಲ್ಪನೂ ಬರಲ್ವಾ ಕ್ಯಾನ್ಸಲ್ ಮಾಡಿದ್ರೆ? ನಾನು ನಿಮಗೆ ಕಳಿಸ್ತೀನಿ ಬೇಕಾದ್ರೆ ವಾಟ್ಸಪ್ಪಲ್ಲಿ ನೋಡಿ. ಸ್ವಲ್ಪ ಹೆಂಗ್ ಎಷ್ಟೊತ್ತು ಮೆಸೇಜ್ 1 hour ಮಾತಾಡಿದ್ದೀನಿ ಅವ್ರ ಹತ್ರ. ಈಗಷ್ಟು 1 hour ಮಾತಾಡಿದ್ದೀನಿ. ಹೇಳ್ಬಾರ್ದಂತೆಲ್ಲ ಹೇಳಿಲ್ವಾ? ಯಾರೊಟ್ಟಿಗೆ ಹೇಳ್ಬಾರ್ದು ಅಂತ ಏನು ಹೇಳಿಲ್ಲ. ಅವರು ಫಸ್ಟು ನೀವು ಬನ್ನಿ ಅಂತ ಹೇಳೋರೆ. ಆ ಟೈಮಿಗೆ ನೀವು ಫ್ರೀ ಇದ್ದೀರಾ ಅಂತ ಕೇಳಿದ್ರು ಅಷ್ಟೇ. ಆ ಟೈಮಿಗೆ ನೀವು ಫ್ರೀ ಇದ್ದೀರಾ ಅಷ್ಟೇ ಕೇಳಿದ್ದು. ನೀವು ಹೋಗಿ ನಾನು ಹಿಂಗೆ ಹೇಳ್ಬಿಟ್ಟೆ ಡೈರೆಕ್ಟ್ ಆಗಿ, ಸರ್ ಆ ಟೈಮಲ್ಲಿ ಮಲೇಷ್ಯಾಗೆ ಪ್ಲ್ಯಾನ್ ಇದೆ, ಅದು ಬಿಟ್ಟು ಬೇರೆ ಡೇಟ್ ಇಲ್ವಾ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಆ ಡೇಟ್ 2 ಡೇಟು, ಆ 2 ದಿನದಲ್ಲಿ ಯಾವ್ದಾದ್ರು 1 ಡೇಟ್ ಫಿಕ್ಸ್ ಆಗುತ್ತೆ, ಬಟ್ ಅದೇ ಡೇಟ್ ಕನ್ಫರ್ಮು 10 ಜನಕ್ಕೆ ಕೇಳಿದೀವಿ ಅಂತ ಅಂದ್ರು. ನೋಡಿ, ಎಷ್ಟೋ ಜನ ಕಾಯ್ತಿರ್ತಾರೆ, ನೀವ್ ಯಾಕೆ ಅದನ್ನ ಮಿಸ್ ಮಾಡ್ಕೊಳ್ತೀರ? ಅಂತ ಚಾನ್ಸ್ ಸಿಗೋದೇ ಕಡಿಮೆ. ನೀವು ಹೋಗಿ. ನನಗೂ ಹೋಗಕ್ ಇಷ್ಟನೇ. ನೀವು ಬರೀ ಹೋಗಿ ಹೋಗಿ ಅನ್ನೋದು ಹೇಳ್ತಿದ್ದೀರಾ. ಇಲ್ಲಿ ಖರ್ಚಾಗಿರೋ ದುಡ್ಡು ಬಗ್ಗೆನೇ ಯಾರು ಯೋಚನೆ ಮಾಡ್ತಿಲ್ಲ. ದುಡ್ಡು ನಾಳೆ ಬರುತ್ತೆ, ಇವತ್ತು ಹೋಗುತ್ತೆ. ಅದನ್ನ ನೀವು ಯೋಚನೆ ಮಾಡ್ಬೇಡಿ. ಒಂದು ಫೇಮ್ ಆಗ್ತೀರಾ ಬಿಗ್ ಬಾಸ್ ಒಳಗೆ ಹೋದ್ರೆ. ನೆಕ್ಸ್ಟ್ ನಿಮಗೇನು ಗೊತ್ತಾ, ಇನ್ಸ್ಟಾದಲ್ಲೂ ಒಳ್ಳೆ ಇದು ಕಂಟೆಂಟ್ ಅದು ಇದೆಲ್ಲ ಮಾಡ್ಕೊಂಡು ಇರ್ಬೋದು. ಪರವಾಗಿಲ್ಲ, ಹೋಗಿ. ಓಕೇನಿಲ್ಲ, ಅದನ್ನೇ ಹೇಳ್ತಿಲ್ವಮ್ಮ. ನನಗೆ ಬೇಜಾರಾಗ್ತೈತೆ. ನಾನು ಆರಾಮಾಗಿ ಹೋಗ್ಬೋದು ಮಲೇಷ್ಯಾಗೆ ಯಾವಾಗೂ ಬೇಕಾದ್ರೂ ಹೋಗ್ಬೋದು. ಬಟ್ ಇಲ್ಲಿ ಚಾನ್ಸ್ ಮಿಸ್ ಆಗೋದ್ರೆ ಅಂತ ನಾನು ಇಲ್ಲಿ ಹೇಳಿ, ಮಲೇಷ್ಯಾಗೆ ತೆಗ್ದ ಡ್ರೆಸ್ ಬಿಗ್ ಬಾಸ್ ಮನೆಯೊಳಗೆ ಹಾಕ್ಲಿಕ್ಕೆ ಅಂತ ನೀವ್ ಅನ್ಕೊಂಡು ಹೋಗಿ. ಅಂದ್ರೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ನನಗಿಲ್ಲ ಅಂತ ಹೇಳ್ತಾ ಇರೋದು ನಾನು ನಿಮಗೆ. ನನಗಿದೆ. ಅದೆಂಗಿದೆ ನಿಮಗೆ? ನನಗೆ ಗೊತ್ತು. ನೀವು ಅಲ್ಲ ಹೋಗ್ತಿರೋ ನನಗೆ ಇಲ್ಲ ಅಮ್ಮ. ಅಲ್ಲ ಹೋಗಿ ಮುನು. ಇರ್ಲಿಕ್ಕಿಲ್ಲ, ಅದು ನೋಡೋರಿಗೆ ಸೇಮ್ ಅಕ್ಕ ತಂಗಿ ಅಮ್ಮ 3 ಜನ ಒಂದೇ ಹೇಳ್ತಿದ್ದೀರಾ. ಎಷ್ಟು ಒಳ್ಳೇದು ಹೋದ್ರೆ. ಹೇಳೋದನ್ನ ಕೇಳಿ ಫಸ್ಟ್. ನಿಮಗೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು ಸರಿ ಗೊತ್ತಾ? ಅಂತವ್ರನ್ನೇ ಚೂಸ್ ಮಾಡೋದು. ಮಾತಾಡ್ಲಿಕ್ಕೆ ಸರಿ ಗೊತ್ತಿರ್ಬೇಕು. ಏನಾಗ್ತದೆ, ಹೋಗಿ ಚಾನ್ಸ್ ಸಿಗಲ್ಲ. ಇನ್ನು 2 ಸಲ ಆಯ್ತು. ನಾನು ಅವತ್ತೇ ಹೇಳ್ತಿದ್ದೆ, ಪ್ಲೀಸ್ ನೀವು, ನಾನು ದೇವರಲ್ಲಿ ಬೇಡ್ಕೊಳ್ತಿದ್ದೆ, ನಿಮ್ಗೆ ಇಬ್ಬರಲ್ಲಿ ಒಬ್ರಿಗೆ ಚಾನ್ಸ್ ಸಿಗ್ಬೇಕಂತ ಹೇಳ್ತಿದ್ದೆ. ಗೊತ್ತಾ? ಗೊತ್ತು, ನಿಮ್ಗೂ ಇಷ್ಟ ಅಲ್ಲ ಬಿಗ್ ಬಾಸ್ಗೆ ಹೋಗಕ್ಕೆ. ನಾನು ಅವತ್ತೇ ಹೇಳಿದ್ದೀನಿ, ನಿಮ್ಮೊಟ್ಟಿಗೆ ನಾನು ಉಪವಾಸ ಮಾಡಿ ನಾನು ಕಳಿಸಿದ್ದು. ಪ್ಲೀಸ್ ಅದಕ್ಕೊಂದು ವಿಡಿಯೋ ಮಾಡಿ ಕಳಿಸಿ ಅಂತೆಲ್ಲ ಹೇಳ್ತಿದ್ದೆ ತಾನೇ. ಹೌದು, ಹೋಗಿ ಮುನು. ಪ್ಲೀಸ್ ಹೋಗಿ. ಹೋಗೋದಕ್ಕೆ ಅವ್ರು ಕಾಲ್ ಮಾಡಿದ್ರೆ ತಾನೇ ಹೋಗಕ್ಕೆ. ಇಲ್ಲಿ ಕೇಳಿ, ನೀವು ಮನಸ್ ಮಾಡಿ, ನೀವು ಒಂದು ಇದು ಔಟ್ ಆಫ್ ಕಂಟ್ರಿ ಯೋಚನೆ ಮಾಡ್ಬೇಡಿ. ನೆಕ್ಸ್ಟ್ ಹೋಗ್ಲಿಕ್ಕೆ ಚಾನ್ಸ್ ಸಿಗುತ್ತೆ. ಹೌದು, ಚಾನ್ಸ್ ಸಿಗುತ್ತೆ ಅಮ್ಮ. ಬಟ್ ಅವ್ರು ಫೋನೇ ಮಾಡಿಲ್ವಲ್ಲ ಹೋಗಕ್ಕೆ. ಅವ್ರು ಫೋನ್ ಮಾಡಿದ್ರೆ ತಾನೇ ಹೋಗೋದಕ್ಕೆ. ಮತ್ತೆ ಅದೇ ಕೇಳಿದ್ರು, ನಿಮ್ಮ ಫೋನಲ್ಲಿ ಯಾಕೆ ಕಾಲ್ ಮಾಡಿಲ್ಲ ಅಂತ. ಅಕ್ಕ ಪ್ರ್ಯಾಂಕ್ ಆದ್ಲು. ಪಾಪ 3 ನಾಮ. ಧನ್ಯ ಅವರ ಹಣೆ ಸ್ವಲ್ಪ ದೊಡ್ಡದಾಗಿದೆ. ನಾನು ಮತ್ತೆ ಸಣ್ಣು ಅವರು ಇಬ್ರು ಸೇರಿ ಅಮ್ಮನು ಪ್ರ್ಯಾಂಕ್, ಅಕ್ಕನು ಪ್ರ್ಯಾಂಕ್. ಅಮ್ಮ ಯಾಕೆ ಮತ್ತೆ ನನಗೆ ಕಾಲ್ ಮಾಡಿ ಹೇಳಿಲ್ಲ ಸೇ? ಬನ್ನಿಮ್ಮ, ನೆಕ್ಸ್ಟ್ ಊರಿಗೆ ಬಂದಾಗ ಮಲೇಷ್ಯಾಗೆ ಹೋಗ್ಬಿಟ್ಟು ಬಂದ್ಮೇಲೆ ಒಂದು ವೈಟ್ ಕಲರು ಮತ್ತೆ ರೆಡ್ ಕಲರ್ದು ನಾಮ ತಗೊಂಡ್ ಬರ್ತೀವಿ. ಗೋವಿಂದ ಗೋವಿಂದ. ನನಗೆ ಎಷ್ಟು ಖುಷಿ ಆಯ್ತಂದ್ರೆ, ನನಗೆ ನಾನು ಹೋಗೋದಕ್ಕಿಂತಲೂ ನೀವು ಹೋಗ್ಲೇಬೇಕು. ಸಣ್ಣ ಹೋಗೋದಕ್ಕಿಂತ ಜಾಸ್ತಿ ನೀವು ಹೋಗ್ಬೇಕಂತ ಆಗ್ತೈತಿ. ಯಾಕೆ ಗೊತ್ತಾ? ಬಿಡಿ, ಆಪರ್ಚುನಿಟಿ ಸಿಕ್ಕರೆ ಹೋಗೋಣ. ಆತರ ಎಲ್ಲ ಏನಿಲ್ಲ. ನಾವು ಅಷ್ಟೇನೆ ದುಡ್ಡು ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಆಪರ್ಚುನಿಟಿ ಇದ್ರೆ ಇದು ಮಲೇಷ್ಯಾಕ್ಕೆ ಹೋಗೋ ಖುಷಿ ನನಗೂ ಇತ್ತು. ನೀವು ನನಗಿಂತ ಸಣ್ಣವ್ರು ಹೋಗೋದು ತುಂಬಾ ಇಷ್ಟ ಬಿಗ್ ಬಾಸ್ಗೆ. ಇದು ಬೇಕಿತ್ತಾ? ನಂಗೆ ನೀವ್ ಹೋಗೋದು ಇಷ್ಟ. ಏನ್ಮಾ ಇದು ಬೇಕಿತ್ತ? ಮಲೇಷ್ಯಾಕ್ಕೆ ನೀವು ಹೋಗ್ತೀರಾ ಅನ್ನೋ ಖುಷಿ ನನಗಿತ್ತು. ಇದ್ರ ಮಿಡಲ್ ಅಲ್ಲಿ ಇದು ಬೇಕಿತ್ತಾ? ಬೇಕಿತ್ತು. ಬಿಗ್ ಬಾಸ್ ಅಂದ್ರೆ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಿದ್ರು ಏನಂತ ಗೊತ್ತಾ, ಬಿಗ್ ಬಾಸ್ಗೆ ನೀವಿಬ್ರು ಹೋದ್ರೆ ಖಂಡಿತವಾಗ್ಲು ನಿಮ್ಮಿಬ್ರಲ್ಲಿ ಯಾರೇ ಹೋದ್ರು ನಾವು ತುಂಬಾ ಸಪೋರ್ಟ್ ಮಾಡ್ತೀವಿ, ಬಿಗ್ ಬಾಸ್ಗೆ ಟ್ರೈ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು. ಹೌದು, ನನಗೂ ಆಸೆ. ಯಾಕೆ ಗೊತ್ತಾ, ಇಲ್ಲಿ ಮನೆಯಲ್ಲಿ ನಾನು ಸ್ಮಾಲ್ ಬಾಸ್ ಆಗಿದ್ದೀನಿ. ಎಲ್ಲಾದ್ರೂ ದೊಡ್ಡ ಬಾಸ್ ಆದ್ರೆ ಅಂತ, ಬಿಗ್ ಬಾಸ್ ಆದ್ರೆ ಅಂತ. ಸರಿ, ನಿಮ್ಗೂ ಒಂದ್ ಒಳ್ಳೆ ಆಪರ್ಚುನಿಟಿ ಸಿಗ್ಲಿ. ಚೆನ್ನಾಗಿ ರೀಲ್ಸ್ ಮಾಡಿ. ನಿಮಗಿಬ್ರಿಗೂ ಸಿಗ್ಲಿ. ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಮಲ್ಟಿ ಟ್ಯಾಲೆಂಟ್. ಓಹೋ ಅಕ್ಕ. ಇಲ್ಲ, ಎಲ್ಲರ ಒಳಗಡೆನೂ ಒಬ್ರು ಕಲಾವಿದ ಅಂತ ಇದ್ದೇ ಇರ್ತಾರೆ. ಸೊ ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಅಷ್ಟೇ. ಇಂಪ್ರೂವ್ ಮಾಡೋರು ಜೊತೆಗಿದ್ರೆ ಖಂಡಿತವಾಗ್ಲೂ ಇಂಪ್ರೂವ್ ಆಗ್ತಾರೆ. ಇಲ್ಲಿ ಒಂದ್ಸಲ ಕೇಳಿ, ನಾನು ಎಷ್ಟು ಸಲ ದೇವ್ರಿಗೆ ಹಿಂಗೆ ಕೈ ಮುಗ್ದಿದ್ದೇನೆ ಅಂತಿಲ್ಲ ಗೊತ್ತಾ? ಯಾಕೆ ಬಿಗ್ ಬಾಸ್ ಸಿಗ್ಲಿ ಅಂತನಾ? ಅಲ್ಲ, ಸಿಕ್ಕಿದೆ ಅಂತ ಹೇಳಿದ್ರಲ್ಲ, ನನಗೆ ನಂಬಿಕೆ ಆಗಿಲ್ಲ. ನಿಮ್ಮನ್ನ ಹೇಗಾದ್ರೂ ಫೋರ್ಸ್ ಮಾಡಿ ಒಳಗೆ ಹಾಕೋದೆ ಅಂತ ಆಯ್ತು ನಂಗೆ. ಪ್ರಾಮಿಸ್ ಅಂತ ಹೇಳಿ ಕೈನ ಹಿಂಗ್ ಇಟ್ಕೊಂಡು ಸುಳ್ಳು ಹೇಳ್ತಾರಲ್ವಾ, ಹಂಗೆ ಸುಳ್ಳು ಹೇಳ್ಬಿಟ್ಟೆ.
ಎಂತ ಈ ತರ ಮಾಡ್ಬಾರ್ದು, ಎಷ್ಟು ಖುಷಿ ಆಯ್ತು ಗೊತ್ತಾ. ಸರಿ, ಸಬ್ಸ್ಕ್ರೈಬರ್ಸಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಕಡೆಯಿಂದ? ನೀವು ಮಾತಾಡಿದ್ರೆ ಖುಷಿ ಪಡ್ತಾರೆ ಗೊತ್ತಾ ಎಲ್ಲರೂ. ಅಯ್ಯೋ ನಾನು ಏನಂತ ಹೇಳ್ಬೇಕು, ಖುಷಿ ಈ ತರ ಆದೆ ಅಲ್ವಾ, ನಂಗೇನೆ ಬೇಜಾರಾಗ್ತಿದೆ. ಯಾವಾಗ ನಮ್ ಬ್ಲಾಗ್ ಅಲ್ಲಿ ಬರೋದು ನೀವು? ಊರಿಗೆ ಮನೆಗ್ ಬಂದಾಗ ಬರ್ತೀರಲ್ಲ ಅವಾಗ ಬರ್ತೀನಿ ಆಯ್ತಾ, ಎಲ್ಲರೊಟ್ಟಿಗೆ ಚೆನ್ನಾಗಿ ಮಾತಾಡ್ತೀನಿ. ನೆಕ್ಸ್ಟ್ ಒಂದು ಕಂಟೆಂಟ್ ನಾನೇ ಕ್ರಿಯೇಟ್ ಮಾಡಿದೀನಿ, ಅದನ್ನ ಇವ್ರು ಒಪ್ಕೊಳ್ತಾರೆ ಇಲ್ವಾ ಅಂತ ಗೊತ್ತಿಲ್ಲ, ಸರಿ ಮಾಡೋಣ. ಅದನ್ನು ಮಾಡ. ಧನ್ಯ ಅವ್ರದ್ದು ಕಂಟೆಂಟ್ ಅಂತ ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡೋಣ, ಸರಿನಾ? ಹೌದು, ಅದು ನಿಮಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ಲ. ಇಷ್ಟ ಆಗುತ್ತೆ ಮಾ, ನಮ್ಗೆ ಇಷ್ಟ ಆಗೋದಕ್ಕಿಂತ ಜನಗಳಿಗೆ ಇಷ್ಟ ಆದ್ರೆ ಓಕೆ ಅಲ್ವಾ ಅಮ್ಮ? ಖುಷಿಯಲ್ಲಿ ನನ್ ಬೆವರೆಲ್ಲ ಬಿಚ್ಚಿದೆ. ಖುಷಿಯಲ್ಲಿ ಮಕ್ಕಳು ದೇವರೆಲ್ಲ ಬಂದ್ಬಿಡ್ತಂತೆ. ಪಾಪ ಸರಿ ಸರಿ, ಇನ್ನ ಒಂದ್ 2-3 ಜನ ಪ್ರ್ಯಾಂಕ್ ಆಗೋದಕ್ಕೆ ಕಾಯ್ತಾ ಇದಾರೆ. ಆಲ್ರೆಡಿ ಅಮ್ಮ ಆದ್ರು, ಪಾಪ ಅಮ್ಮನ್ಗಿನ್ನ ಜಾಸ್ತಿ ನೀವೇ ಪ್ರ್ಯಾಂಕ್ ಆದ್ರಿ. ಹೌದು. ಅಮ್ಮ ನಂಬಿಲ್ವಾ? ಅಮ್ಮ ಸ್ಟಾರ್ಟಿಂಗ್ ಸ್ವಲ್ಪ ಅಮ್ಮನಿಗೂ ಡೌಟ್ ಆಯ್ತು, ಅಮ್ಮನೂ ಪ್ರ್ಯಾಂಕ್ ಆಗ್ಬಿಟ್ರು. ನಾನ್ ನಿಜ ಅಂತ ಹೇಳಿ ಹೆಂಗೋ ಯಾಮಾರಿಸ್ಬಿಟ್ಟೆ ಅಮ್ಮನ್ನ. ಆದ್ರೆ ನೀವ್ ಹೇಳುದಲ್ಲ ನಾನ್ ನಿಜ ಅಂತ ನಂಬ್ಕೊಳ್ತೀನಿ ಅಲ್ಲ, ಅದೇ ನಮ್ದು ತಪ್ಪು. ಸರಿ ಸರಿ ಆಯ್ತು, ಓಕೆ ಬಾಯ್ ಬಾಯ್. ಬಾಯ್ ಆಯ್ತಾ, ಹುಷಾರು. ಬಾಯ್ ಬಾಯ್. ಆದಷ್ಟು ಬೇಗ ಬರ್ತೀವಿ ಊರಿಗೆ. ಸರಿ ಸರಿ, ಬೇಗ ಬನ್ನಿ ಆಯ್ತಾ. ಓಕೆ. ಚುರಿ ಎಲ್ಲೋ ಇದೆಯಾ? ಚುರಿ ಏನ್ ಗೊತ್ತಾ, ಗೊತ್ತಿಲ್ಲ. ಮುನ್ನುಗೆ ಬಿಗ್ ಬಾಸ್ ಕಾಲ್ ಬಂತು ಕಣೋ. ಸತ್ಯವಾಗ್ಲೂ ಬಂದೈತ್ ಚೂರಿ. ಬಟ್ ಇನ್ನೊಂದ್ ಏನ್ ಗೊತ್ತಾ, ಮಲೇಷ್ಯಾಗ್ ಬೇರೆ ಹೋಗ್ಬೇಕಲ್ಲ, ಅದೇ ದಿನನೇ ಬಂದೈತೆ ಬನ್ನಿ ಅಂತ. ಮತ್ತೆ ಏನ್ ಮಾಡಿದ್ರಿ? ಏನ್ ಮಾಡ್ಬೇಕಂತ ಗೊತ್ತಾಯ್ತಲ್ಲ, ಹೇಳ್ತೀವಿ ಅನ್ಬಿಟ್ಟು ಇಟ್ಟೆ. ಅವ್ರಿಗೆ ಹೇಳ್ದೆ ಈ ತರ ಮಲೇಷ್ಯಾ ಪ್ಲಾನ್ ಇದೆ ನಮ್ದು ಅಂತ. ಬಟ್ ಅದೇ ದಿನನೇ ಬರ್ಬೇಕು, ನೀವು ಕನ್ಫರ್ಮ್ ಹೇಳಿ ಅಂತ ಹೇಳಿದ್ರು. ಏನಣ್ಣ ಹಿಂಗ್ ತಗ್ಲಾಕೊಂಡ್ಬಿಟ್ರಿ? ಏನ್ ಮಾಡೋದಂತಾನೆ ಗೊತ್ತಾಯ್ತಲ್ಲ ಕಣೋ. ಏ ಹೋಗ್ಲಿ ನಾನು ಹೋಗಿ ಅಂತಾನೆ ಇದ್ದೀನಿ ಚೂರಿ. ಇವ್ರು ಬೇಡ ಮಲೇಷ್ಯಾ ಹೋಗೋಣ ಚೂರಿ, ಅಂತಾರೆ. ಎಷ್ಟು ಖರ್ಚಾಗೈತೆ ನಿನಗೆ ಗೊತ್ತು ತಾನೆ? ಹೌದು. ಅಯ್ಯೋ ಎಷ್ಟು ಶಾಪಿಂಗ್ ಮಾಡಿದ್ರು ನೆಕ್ಸ್ಟ್ ಟೂರಿಗೆ ಅದಾಗುತ್ತೆ ಅಲ್ವಾ ಚೂರಿ. ಇದು ಬಿಗ್ ಬಾಸ್ ಹೋದ್ರೆ ನೋಡಿ ಎಷ್ಟು ಫೇಮ್ ಸಿಗುತ್ತೆ, ಎಷ್ಟು ಫೇಮ್ ಸಿಗುತ್ತೆ. ನಾವೆಲ್ಲ ಕೂತ್ಕೊಂಡು ಟಿವಿ ನೋಡಿ ಓಟ್ ಹಾಕ್ಬೋದು. ಬಟ್ ಹೌದು, ಹೆಂಗ್ ಯೋಚನೆ ಮಾಡ್ತಾ ಹೆಂಗ್ ಯೋಚನೆ ಅಂದ್ರೆ ಅವ್ರ ಏನ್ ಗೊತ್ತಾನೋ, ಇವಾಗ ಸ್ಟುಡಿಯೋಗೆ ಕಂಠೀರವ ಸ್ಟುಡಿಯೋ ಕರ್ದವ್ರೆ. ಹೋದ್ಸಲಿ ಡೀಟೇಲ್ಸ್ ಇಸ್ಕೊಂಡಿದ್ರು ಗೊತ್ತಾ ನಂದು. ಹೋದ್ಸಲಿ ಕಾಲ್ ಬಂದಿತ್ತು ಅಂತ ನಾನು ನಿನ್ಗೆ ಹೇಳ್ದೆ ಗೊತ್ತಾ? ಹೌದು ಹೌದು, ಹೋದ್ಸಲಿನೇ ಬಂದಿತ್ತು. ಆದ್ರೂ ಡೀಟೇಲ್ಸ್ ಇಟ್ಕೊಂಡು ಕಾಲ್ ಮಾಡೋರೆ. ಇವಾಗ ನಮ್ಮ ಹತ್ರ ಫೋಟೋ ಡೀಟೇಲ್ಸ್ ಎಲ್ಲ ಐತೆ. ಇವಾಗಿನ ಪಿಕ್ ಕಳಿಸಿ ಬನ್ನಿ ಅಂತ ಹೇಳೋರು. 10 ಜನ ಸೆಲೆಕ್ಟ್ ಮಾಡೋರು ಅಂದೆ. ಸೋಷಿಯಲ್ ಮೀಡಿಯಾದವ್ರನ್ನ ಸಪರೇಟ್ ಕರೀತಾ ಇದಾರೆ. ಓಕೆ ಓಕೆ, ಅದೇ ನಿಮ್ ಪ್ಲಾಟ್ಫಾರ್ಮ್ ಇರುತ್ತಲ್ಲ. ಆ ಪ್ಲಾಟ್ಫಾರ್ಮ್ ಅವ್ರನ್ನ ಮಾತ್ರ ಸಪರೇಟ್ ಕರೆದು ಇದ್ ಮಾಡ್ತಾ ಇರೋದು. ನಮಗ್ ಸಿಗುತ್ತಾ ಇಲ್ವೋ ಅನ್ನೋ ಕನ್ಫರ್ಮು ಕೂಡ ಇಲ್ಲ ಹೌದು ಹೌದು, ಕರೆಕ್ಟ್ ತಾನೇ. ಇವಾಗ 10 ಜನನ್ ಕರೀತಿದ್ದಾರೆ ಅಂತ ಅಂದ್ರೆ ಅದ್ರಲ್ಲಿ ಒಬ್ರು ಇನ್ನು ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಗಳಿರುತ್ತೆ. ಅಲ್ಲ ಚೂರಿ, ಇವ್ರು ಮಾತಾಡ್ತಾರೆ, ಇವ್ರಿಗೆ ಎಲ್ಲಿ ಹೆಂಗ್ ಮಾತಾಡ್ಬೇಕು ಗೊತ್ತು, ಯಾವ ತರ ಗೇಮ್ ಆಡ್ಬೇಕು ಅಂತ ಗೊತ್ತು ತಾನೇ. ಈ ಸಕ್ಕದಾಗ ಮಾತಾಡ್ತಾರೆ ಅಂದ್ರೆ ನಾನೇನ್ ಕಾನ್ಫಿಡೆಂಟ್ ಬಿಟ್ಕೊಡ್ತಾ ಇಲ್ಲ ಚೂರಿ. ಬಟ್ ಏನ್ ಗೊತ್ತಾ, ಇಲ್ಲಿ ಲಾಸ್ ಆಗೋದು ಯೋಚನೆ ಮಾಡ್ತಾ ಇದೀನಿ. ಆಮೇಲೆ ಅಲ್ಲೂ ಹೋಗಿ ಅದು ಆಗ್ಲಿಲ್ಲ ಇದು ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಹೇಳು? ಹೆಂಗಲ್ವಾ? ಹೌದು, ನೀವು ಅದೇ ಯೋಚನೆ ಮಾಡುದು. ಇವಾಗ ಯಾವತ್ತು ಹೋಗೋದು ನೀವು? ನಾಳೆ ಇರೋದು ಕಣೋ ಮಲೇಷ್ಯಾಕ್ಕೆ. ನೀನೇ ಯೋಚನೆ ಮಾಡು, ಆ ಸಿಚುವೇಶನ್ ಅಲ್ಲಿ ನೀನ್ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಅವ್ನ್ ಬಿಗ್ ಬಾಸ್ ಐತಿದ್ದ. ಹೌದಾ ಚೂರಿ? ಇಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೆ ಇನ್ನು. ಅದೇ ಏನ್ ಯೋಚನೆ ಮಾಡ್ತಿದ್ದೆ? ಲಾಸ್ಟ್ ಡಿಸಿಷನ್ ಏನ್ ತಗೋಬೋದಾಗಿತ್ತು ನೀನು? ನಾನಿವಾಗ ಏನ್ ತಗೊಳ್ಳಿ ಅಂತಾನೆ ನನಗೆ ಗೊತ್ತಾಯ್ತಾ ಇಲ್ಲ. ಅದೇ ಬೇರೆ ದಿನ ಬರಕ್ ಆಗದೇ ಇಲ್ವಂತ, ಅವತ್ತೇ ಹೋಗ್ಬೇಕಂತ. ಅಯ್ಯೋ ಇವ್ರ ಹತ್ರ ಕಾಲ್ ಮಾಡಿ ಹೇಳಿದ್ರ 21, 22 ಆ ತರ ಬರ್ಬೇಕಂತೆ. ನಾವು ಬರೋದೇ 22 ಆಗುತ್ತೆ. ಹೌದು. ಸೊ 22ಗೆ ಅಲ್ಲಿ ಕಂಠೀರವ ಸ್ಟುಡಿಯೋಗೆ ಬರ್ಬೇಕಂತೆ. ಅದೇ ಅಷ್ಟೊತ್ತಲ್ಲಿ ಆಗುತ್ತಾ ನೋಡಿ, ಅಂದ್ರೆ 22 ಇಲ್ಲ ನಾನ್ ಹೇಳೋದು ಮಲೇಷ್ಯಾ ಹೋಗೋದಿದ್ರು ಪರವಾಗಿಲ್ಲ ಚೂರಿ. ಈ ಬಿಗ್ ಬಾಸ್ ಆಪರ್ಚುನಿಟಿ ಅಷ್ಟಲ್ಲಿ ಹೆಂಗೋ ಬರಕಾಗುತ್ತೆ? ಅಷ್ಟಲ್ಲಿ ಎಷ್ಟು ಖರ್ಚಾಗೈತಿ? 20,000 ಆಯ್ತಲ್ಲ ಬರೀ ಬಟ್ಟೆಗೆನೆ. ಅದೇ ಬಟ್ಟೆಗೆ ಚೂರಿ, ಫ್ಲೈಟಿಗೆ ಅಲ್ಲಿಂದ ಬರೋದಕ್ಕೆ ಡೇಟ್ ಚೇಂಜ್ ಮಾಡೋದಕ್ಕೂ ಆಗಲ್ಲ. ಫ್ಲೈಟ್ ಬುಕ್ ಆಗೈತೆ 1 ಲಕ್ಷ ಹತ್ರ ಆಗೈತೆ ಟೋಟಲ್. ಎಲ್ಲ ಸೇರ್ 1 ಲಕ್ಷ ಹತ್ರ ಖರ್ಚಾಯ್ತಾ? ಇವಾಗ ಅದನ್ನ ಲಾಸ್ ಮಾಡ್ಕೊಂಡು ಅಲ್ಲೂ ಸಿಗ್ಲಿಲ್ಲ ಅಂದ್ರೆ ಹೌದು, ಯಾರು ಇನ್ಫ್ಲುಯೆನ್ಸರ್ಸ್ ಬರ್ತಿದ್ದಾರೆ. ಇವಾಗ ಸಮೀರ್ ಅವ್ರು ಬರ್ತಾ ಇದಾರೆ, ಯಾರ ವರುಣ್ ಆರಾಧ್ಯ ಅವ್ರು ಬರ್ತಿರ್ತಾರೆ, ಮತ್ತೆ ಇವರು ಯಾರು ಡಾಕ್ಟರ್ ಬ್ರೋ ಬರ್ತಿರ್ತಾರೆ. ಅವರೆಲ್ಲ ಬರಲ್ಲ, ಡಾಕ್ಟರ್ ಬ್ರೋ ಬರಲ್ಲ. ಅಲ್ಲ, ಇವಾಗ ಅಂತ ಇನ್ಫ್ಲುಯೆನ್ಸರ್ಸ್ನೇ ಹುಡುಕಿರ್ತಾರೆ. ಅವ್ರ ಮಧ್ಯದಲ್ಲಿ ಇವಾಗ ನಾವು ಹೋದ್ರೆ ಮಿಸ್ ಆಗೋಯ್ತಲ್ಲ ಮಿಸ್ ಆಗಿಲ್ಲ ಚೂರಿ. ಇನ್ನ ಇವ್ರು ಹೋಗ್ಬೋದು ಅಂದ್ರೆ ಅವ್ರಿಗಿನ್ನೂ ಕನ್ಫರ್ಮೇಶನ್ ಏನು ಕೊಟ್ಟಿಲ್ಲ. ಅವ್ರಿಗಿನ್ನೂ ಕನ್ಫರ್ಮೇಶನ್ ಕೊಟ್ಟಿಲ್ಲ. ನಾನು ಒಂದು ಸಂಜೆವರೆಗೂ ಟೈಮ್ ಕೊಡಿ ಅಂತ ಹೇಳಿದೀನಿ.
ಬೇಗ ಹೇಳಿ ಅಂತ ಅರ್ಜೆಂಟಲ್ಲಿ ಕಾಲ್ ಮಾಡ್ತಾನೆ ಅವ್ರೆ ಕಲರ್ಸ್ ಕನ್ನಡದಿಂದ. ಅಪ್ಪ ಏನಣ್ಣ ಮಾಡ್ತೀರಾ, ನಂಗೇನು ಓಡ್ತಾ ಇಲ್ಲ ನಿಜವಾಗ್ಲೂ. ನನಗೆ ತಲೆ ಏನೋ ಮಾಡೋದು ಚೂರಿ, ನಾನು ಹೋಗಿ ಅಂತಾನೆ ಅಂತಿದ್ದೀನಿ. ನಿನ್ನ ಒಪಿನಿಯನ್ ಏನು? ಈ ಅಕ್ಕ ನೀವೇನು ಹೇಳ್ಬಿಡಿ, ಅಣ್ಣಂಗೆ ಯೋಚನೆ ಮಾಡಕ್ ಬಿಡ್ರಿ. ನನ್ಗೇನಿಲ್ಲ, ನಾವ್ ಅಣ್ಣನ ಮೇಲೆ ಅಲ್ವಾ ಇರೋದು. ಹೌದು, ಆದ್ರೆ ನೋಡಿ ಈಗ ಬಿಗ್ ಬಾಸ್ಗೆ ಹೋದ್ರೆ ನಾವು ಎಷ್ಟೊಂದ್ ಸರಿ ಮಲೇಷ್ಯಾಗೆ ಆಮೇಲೆ ಹೋಗ್ಬೋದು. ಆಮೇಲೆ ರಿಯಾಲಿಟಿ ಶೋದವರೆಲ್ಲ ಬೇಜಾನ್ ಸರಿ ಕರೀತಾರೆ. ಇವರಿಗೆ ಸೀರಿಯಲ್ ಆಪರ್ಚುನಿಟಿ ಎಲ್ಲ ಸಿಗ್ಬೋದು, ಮೂವಿ ಸಿಗ್ಬೋದು ತಾನೇ. ಮಲೇಷ್ಯಾಕ್ಕೆ ಆಮೇಲೆ ಬೇಕಾದ್ರೂ ಹೋಗ್ಬೋದು, ಮಲೇಷ್ಯಾಕ್ಕೆ ಫ್ಯೂಚರ್ ಅಲ್ಲಿ. ಆದ್ರೆ ಅದು ಓಕೆ, ಹಾ ಅಕಸ್ಮಾತ್ ಮಿಸ್ ಆಗಲ್ಲ. ಮಿಸ್ ಆಗೋದ್ರೆ ನಾನು ಅದನ್ನ ಯೋಚನೆ ಮಾಡ್ತಿರೋದು. ಇವಾಗ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಸ್ವಲ್ಪ ನೆಗೆಟಿವ್ ಆಗು ಥಿಂಕ್ ಮಾಡ್ಬೇಕು ತಾನೆ. ಮಾಡ್ಲೇಬೇಕು. ಹೌದು. ಇವಾಗ ಎರಡೂ ಮಿಸ್ ಆದ್ರೆ ಅಂತ ನಾನು ಯೋಚನೆ ಮಾಡ್ತಾ ಇದೀನಿ. ಸಣ್ಣವರು ಮತ್ತೆ ಅವ್ರ ಅಮ್ಮಂಗೆ ಇವಾಗ ಕಾಲ್ ಮಾಡಿದ್ವಾ, ಅವ್ರ ಅಮ್ಮನು ಮತ್ತೆ ಅವ್ರ ಅಕ್ಕನ ಇಬ್ರು ಸೇರ್ಕೊಂಡು ಒಟ್ಟಿಗೆ ಹೇಳ್ತಾವ್ರೆ ಹೋಗಿ ಇವರು ಅಷ್ಟೇ ಹೋಗಿ ಅಂತಾನೆ ಅಂತವ್ರೆ. ಮಲೇಷ್ಯಾದು ಲಾಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಲ್ಲ, ರಿಯಾಲಿಟಿ ಶೋ ಬಗ್ಗೆನೇ ಯೋಚನೆ ಮಾಡ್ತವ್ರೆ, ಲೈಫ್ ಬಗ್ಗೆನೇ ಯೋಚನೆ ಮಾಡ್ಬೇಕು ತಾನೆ. ಇದರಿಂದ ಬಿಗ್ ಬಾಸ್ ಇಂದ ಲೈಫ್ ಇದೆ, ನೀವು ಹೋದ್ರೆ ನಿಮ್ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ಅದು ನಿಜಾನೇ, ಬಟ್ ಸಿಕ್ಕಿಲ್ಲ ಅಂದ್ರೆ ಸಿಗುತ್ತೆ. ನೀವು ಅಷ್ಟು ಸಕ್ಕದಾಗಿ ಮಾತಾಡ್ತೀರಾ. ಲಾಸ್ಟ್ ಟೈಮೇ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ, ಈ ಸರಿ ಡೈರೆಕ್ಟ್ ಆಗಿ ಕರೆದಿದ್ದಾರೆ ಅಂದ್ರೆ ಪಕ್ಕಾ ತಗೋತಾರೆ. ತಲೆನೋವು ಬಂದ್ಬಿಡೆ. ಹೋಗಮ್ಮ ಹೋಗಿ ಮನು. ಹಲೋ ಅಣ್ಣ, ಹೇಳು. ಅದೇ ಏನ್ ಮಾಡ್ತೀರಾ? ಏನ್ ಮಾಡೋದು ಗೊತ್ತಾಯ್ತಲ್ಲ, ಹೋಗಲಿ. ತಲೆ ಕೆಟ್ಟೋಗ್ಬಿಟ್ಟೈತೆ. ನಂಗೂ ಸೈಕ್ ಐತೈತೆ. ನನಗೆ ಹೆಂಗ್ ಸೈಕ್ ಆಗ್ಬೇಡ ಹೇಳು. ಅದೇ ಅಣ್ಣ ನೀವು ಹೋದ್ ಸಲ ಏನಾದ್ರು ಕರೆದಲ್ಲ, ಹೋಗ್ಲಿ ಒಂದ್ 2-3 ದಿನ ಹಿಂದೆನಾದ್ರೂ ಹೇಳ್ಬೇಕು ತಾನೆ. ಶಾಪಿಂಗ್ ಓಡಾಡ್ಕೊಂಡಾದ್ರು ಅದನ್ನಾದ್ರೂ ಮಿಸ್ ಮಾಡ್ಬಿಟ್ಟು ಡ್ರೆಸ್ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಗ್ ಬಾಸ್ಗೆ ಹೋಯ್ತಾ ಇದ್ದೆ. ಹೌದು, ಒಂದ್ 2-3 ದಿನ ಮುಂಚೆ ಅಲ್ಲ, ಒಂದ್ ವಾರ ಅಲ್ಸಿದ್ರು ಬಿಗ್ ಬಾಸ್ಗೆ ಅಂತ ಪರವಾಗಿರ್ಲಿಲ್ಲ. ಈ ಮಲೇಷ್ಯಾಗೆ ಹೋಗ್ತೀವಿ ಅಂತ ಆಲ್ರೆಡಿ ವ್ಲಾಗಿಗೆಲ್ಲ ಮಾಡ್ಬಿಟ್ಟಿದೀವಿ. ಆಮೇಲೆ ಹೋಗ್ಲಿಲ್ಲ ಅಂದ್ರೆ ಜನ ಎಲ್ಲ ಹೆಂಗ್ ಆಡ್ಕೋತಾರೆ ಹೇಳು. ಬಿಗ್ ಬಾಸ್ ಹೋಗ್ತಿದಿರಲ್ಲ, ಆಮೇಲೆ ಹೆಂಗ್ ಮಾತಾಡ್ಕೋತಾರೆ. ಅಲ್ಲೇನಾದ್ರು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಸನ್ಮಾನ ಆಗಿಲ್ಲ ಅಂದ್ರೆ ಇನ್ನೂ ಇದಾಗ್ಬಿಡುತ್ತೆ. ನಾವೇನಾದ್ರೂ ಸ್ವಲ್ಪ ತಪ್ಪು ಮಾಡ್ಲಿ ಅಂದ್ರೆ ಹೆಂಗ್ ಕಾಯ್ತಿರ್ತಾರೆ ಜನ, ನಮ್ಗೆ ಆಗದೆ ಇರೋರು ಗೊತ್ತು ತಾನೆ ಸನುಮ. ಅದಕ್ಕೆ ನಾನು ಹೇಳ್ತಾರೆ. ಏನ್ ಮಾಡ್ತೀರ ಮುನು? ಏನ್ ಮಾಡೋದು, ಕಾಲ್ ಬಂದಿಲ್ವಲ್ಲ, ಬಿಡೋ ಚೋರಿಲೋ ಪ್ರ್ಯಾಂಕ್ ಮಾಡಿದ್ದು. ಹೌದಾ? ಬಕ್ರಾ ತಲೆಗುಳ ಸುಮ್ನೆನಾ? ತಲೆಗುಳ ಬಿಟ್ಟಿದ್ದು ನಿಜ ಅಲ್ಲಣೋ? ನಿಜ ಕಣೋ. ವಿಡಿಯೋ ಮಾಡ್ತಾ ಇದ್ದೀರಾ? ಅಯ್ಯೋ ಚೂರಿ ಪ್ರ್ಯಾಂಕ್ ಆಗೋದಾ? ಚೂರಿ ಫ್ರೆಂಡ್ ಮನೇಲಿದ್ದು ಪ್ರ್ಯಾಂಕ್ ಆದ್ಯಾ? ಏನಕ್ಕ? ಫ್ರೆಂಡ್ ಮನೇಲಿದ್ದು ಪ್ರ್ಯಾಂಕ್ ಆದ್ಯಾ? ಸ್ವಲ್ಪನೂ ಡೌಟ್ ಬರ್ಲಿಲ್ವಾ? ಇಲ್ಲ ಅಣ್ಣ, ಗೊತ್ತೇ ಆಗಿಲ್ಲ. ನಾನು ಒಂದ್ಸಲಿ ಬಂತು, ಹೆಂಗ್ ಗೊತ್ತಾ, ಇನ್ನು ಲೇಟ್ ಆಗಲ್ವಾ ಸ್ಟಾರ್ಟ್ ಆಗೋದು, ಇವಾಗ್ಲೇ ಸೆಲೆಕ್ಷನ್ ಮಾಡ್ತವ್ರೆ ಅನ್ಕೊಂಡು ಸುಮ್ನೆ ಆಗೋದೆ. ಇಲ್ಲ, ಆಲ್ರೆಡಿ ಸ್ಟಾರ್ಟ್ ಆಗೈತೆ ಸೆಲೆಕ್ಷನ್. ಅದೇ ಟೈಮಲ್ಲಿ ನೋಡ್ಕೊಂಡ್ ಮಾಡಿದ್ ನಾವು. ನೀನಂತೂ 100ಗೆ 200% ಆಯ್ತೀಯ ಈ ವಿಚಾರದಲ್ಲಿ ಅಂತ ಅನ್ಕೊಂಡಿದ್ದೆ, ನೀನು ಅದೇ. ಇವನ್ನ ಸುಲಭವಾಗಿ ಪ್ರ್ಯಾಂಕ್ ಮಾಡೋದಕ್ ಆಗಲ್ಲ, ಒಂದೇನಾದ್ರೂ ಸ್ಟ್ರಾಂಗ್ ಸಿಚುವೇಶನ್ಸ್ ಇಟ್ಕೊಂಡೆ ಇವನ್ನ ಪ್ರ್ಯಾಂಕ್ ಮಾಡಕ್. ಯಾವ ತರ ಟೈಟ್ ಮಾಡ್ಬಿಟ್ರಿ ಎಲ್ಲ ಕಡೆಯಿಂದ. ಬಕ್ರ ಮಾಡ್ಬೇಕಾಗಿತ್ತು ಹೆಂಗೆ? ಇವ್ ನಂಬೇ ಬಿಟ್ಟಿದ್ದ. ಬಾರೋ ಚುರಿ, ಆಮೇಲೆ ಫೋನ್ ಮಾಡ್ತೀನಿ. ಆಮೇಲೆ ಸಂಜೆ ಬಾ. ಇಲ್ಲ, ನೀನ್ ಬರ್ಲೇಬೇಕು ಇವತ್ತು, ಕೆಲ್ಸ ಐತೆ. ಗಾಡಿ ಎತ್ಕೊಂಡ್ ಬಾ, ಹಂಗೆ ಇಲ್ಲಿ ಪೆಟ್ರೋಲ್ ಹಾಕ್ಸೋಣ. ಸರಿ ಅಣ್ಣ. ಇವಾಗ ನಮ್ಮ ಶಾಲಿನಿ ಅಕ್ಕನಂಗ್ ಮಾಡ್ತಿದೀವಿ, ಅಂದ್ರೆ ನಮ್ಮ ದೊಡ್ಡಕ್ಕ. ನೋಡೋಣ ಪ್ರ್ಯಾಂಕ್ ಆಯ್ತಾರ. ನನ್ನ ಪ್ರಕಾರ 100ಗೆ 200% ಆಯ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಇವಾಗ ನಡೀತಾ ಇದೆ, ಸೆಲೆಕ್ಷನ್ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ನೋಡೋಣ ಅಲ್ವಾ? ನೋಡೋಣ. ಹಲೋ ಅಕ್ಕ, ಏನ್ ಮಾಡ್ತಿದ್ಯಾ? ಅಕ್ಕ ಏನ್ ಗೊತ್ತಾ, ಬಿಗ್ ಬಾಸ್ ಸೆಲೆಕ್ಟ್ ಮಾಡೋರಕ್ಕ, ಹೋಗ್ಬೇಕು. ಅದು ಯಾವ ದಿನ ಸೆಲೆಕ್ಟ್ ಮಾಡೋರು ಗೊತ್ತಾ? ಮಲೇಷ್ಯಾಗ ಹೋಗೋ ದಿನನೇ ಸೆಲೆಕ್ಟ್ ಮಾಡೋರಕ್ಕು. ನಿಜವಾಗ್ಲೂನು, ಅಂದ್ರೆ ಫುಲ್ ಸೆಲೆಕ್ಷನ್ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ 10 ಜನನ ಸೆಲೆಕ್ಟ್ ಮಾಡಿ ಕರ್ದವ್ರೆ. ಅದು ಕಂಠೀರವ ಸ್ಟುಡಿಯೋಗೆ ಬನ್ನಿ ಅಂತ ಹೇಳೋರೆ. ಅಂದ್ರೆ ಫೋಟೋ ಎಲ್ಲ ಮುಂಚೆನೆ ಕಳ್ಸಿದೆ ಗೊತ್ತಾ, ನಾನು ಹೋದ್ಸಲಿ ಕಾಲ್ ಮಾಡಿದ್ರಲ್ಲ, ನಾನು ಅವ್ರಿಗೆ ಹೇಳ್ದೆ 20 ಇಲ್ಲ 21ಗೆ ಡೇಟ್ ಫಿಕ್ಸ್ ಆಗುತ್ತೆ, ಆ ಡೇಟಿಗೆ ಬನ್ನಿ ಒಂದ್ಸರಿ ಅಂತ ಅಂದ್ರು. ಆ ದಿನಾನೇ ಎಲ್ಲರನ್ನೂ ಕರಿತಾ ಇದೀವಿ, ಆ ಡೇಟಲ್ಲಿ ಯಾವಾಗ ಅಂತ ಹೇಳ್ತೀವಿ ಅಂತ ಅಂದ್ರು. ಆ ಡೇಟ್ ಫ್ರೀ ಮಾಡ್ಕೋಬೇಕು ನೀವು ಅಂತ ಅಂದ್ರು. ಬೇರೆ ಡೇಟ್ ಇಲ್ವಾ ಅಂತ ಕೇಳಿದೆ ನಾನು. ಮಲೇಷ್ಯಾಗೆ ಪ್ಲಾನ್ ಇದೆ ಅಂತನೂ ಕೂಡ ಹೇಳ್ದೆ.
ಅದಕ್ಕೆ ಅವರು ಇಲ್ಲ ಆ ಡೇಟ್ಗೆ ಬೇಕು ಅಂತ ಅಂದ್ರು. ಆ 2 ದಿನದಲ್ಲಿ ಬುಕ್ ಇದ್ ಮಾಡ್ತೀವಿ ಅಂತ ಅಂದ್ರು, ಕನ್ಫರ್ಮ್ ಮಾಡ್ತೀವಿ ಅಂತ ಅಂದ್ರು. ಬಿಡು ಏನ್ ಮಾಡೋದಕ್ಕ, ತಲೆ ಓಡ್ತಾನೆ ಇಲ್ಲ. ಹೆಂಗೈತೆ ಹೇಳೋ ಸಿಚುವೇಶನ್? ಪಬ್ಲಿಕ್ ಎಲ್ಲ ಅವರೇ ಬೇರೆ. ಪಬ್ಲಿಕ್ ಅವ್ರವ್ರೆ ಅಂದ್ರೆ ಇದಕ್ಕೆ ಬರೀ ಸೋಷಿಯಲ್ ಮೀಡಿಯಾದವ್ರನ್ನ ಕರೆದಿರೋದಕ್ಕ. ಪಬ್ಲಿಕ್ ಅವ್ರದ್ದು ಯಾವಾಗ ಅಂತ ಗೊತ್ತಿಲ್ಲ, ಬರೀ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ನ ಮಾತ್ರ ಕರೆದಿರೋದಂತೆ. ಅದನ್ನ ಹೇಳಿದ್ರು, ನಿಮ್ದು ಫೋಟೋಸ್ ಆಲ್ರೆಡಿ ಇದೆ, ಇವಾಗ ಪ್ರೆಸೆಂಟ್ ಫೋಟೋಸ್ ಒಂದು 4 ಕಳಿಸಿ ಅಂತ ಅಂದ್ರು. ಹೌದಾ? ಯಾವಿ ತಲೆ ಕೆಡ್ತೈತೆ. ಅಂದ್ರೆ ಅಲ್ಲಿ ಹೋದ್ಮೇಲೆ ಸೆಲೆಕ್ಷನ್ ಮಾಡ್ತಾರ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಇವಾಗ ಬನ್ನಿ ಬನ್ನಿ ಅಂತ ಕರ್ಸ್ಕೋತಾರೆ, ಗೊತ್ತಲ್ಲ ಕಲರ್ಸ್ ಕನ್ನಡದಲ್ಲಿ. ಹೌದು. ಆಮೇಲೆ ಅದೇ ಅದನ್ನ ಬಿಟ್ಬಿಟ್ಟು ನಾನು ಇವಾಗ ಹೋದ್ರೆ ಮಲೇಷ್ಯಾಗೆ ಬಿಟ್ಬಿಟ್ಟು ಹೋದ್ರೆ, ಏನು? ಮಲೇಷ್ಯಾಗೆ ಇವಾಗ ಅದನ್ನ ಬಿಟ್ಬಿಟ್ಟು ನಾನು ಇಲ್ಲಿ ಹೋಗ್ಬಿಟ್ಟು ಅದು ಸಿಗ್ಲಿಲ್ಲ ಇದು ಸಿಗ್ಲಿಲ್ಲ ಹಂಗಾಗೋದ್ರೆ ಬೇಡ ಬೇಡ, ನೀನ್ ಪಡೆಗ್ ನೀನ್ ಹೋಗು ಮಲೇಷ್ಯಾಗೆ. ಅಲ್ಲ ನನಗೆ ನೀನ್ ಬೇಕೇ ಬೇಕು ಅಂತ ಅಂದ್ರೆ ಇನ್ನೊಂದ್ಸತಿ ಕರೀತಾರೆ. ಅಂದ್ರೆ ನಿನ್ಗೆ ಇವಾಗ ಇದು ವೇಸ್ಟ್ ಆಯ್ತದೆ, ಆಮೇಲೆ ನಿನ್ ಕೆಲ್ಸನೂ ಅವ್ರು ಕರಿತಿರೋದ್ ನೋಡಿದ್ರೆ ಏನ್ ಗೊತ್ತಾ, ಕನ್ಫರ್ಮೇಶನ್ಗೆ ಕರಿತಾವ್ರೆ ಅನ್ನೋ ತರಾನೇ ಐತೆ ನನಗೆ. ಏನಕ್ಕಂದ್ರೆ ಅಷ್ಟು ಇದು ಮಾಡ್ತವ್ರೆ, ಅರ್ಜೆಂಟ್ ಮಾಡ್ತವ್ರೆ. ಆ ದಿನದಲ್ಲಿ ನೀವು ಫ್ರೀ ಇದ್ದೀರಾ, ಬೇಗ ಹೇಳಿ 4 ಫೋಟೋ ಕಳಿಸಿ, ಇಷ್ಟೇ ಅವ್ರು ಕೇಳ್ತಾ ಇರೋದು. ಈಗ ಫ್ರೀ ಇಲ್ಲ ಅಂತ ಮೆಸೇಜ್ ಮಾಡು ಒಂದ್ಸತಿ. ಕಾಲೇ ಮಾಡಿದ್ದೆ, ½ ಮಾತಾಡಿದ್ದೀನಿ ಅವ್ರ ಹತ್ರ. ಈಗಷ್ಟೇ ಕಾಲ್ ಮಾಡು, ½ ಮಾತಾಡಿದೆ. ಮಮ್ಮಿ ಕಾಲ್ ಮಾಡೋಣ ಅಂದ್ರೆ ಮಮ್ಮಿ ಫೋನೇ ಎತ್ತುತ್ತಾ ಇಲ್ಲ. ಮಮ್ಮಿ ಪಕ್ಕ ಹೋಗು ಅಂತಾನೆ ಅನ್ನೋದು, ಮಮ್ಮಿ ಹೋಗು ಅಂತಾನೆ ಅನ್ನೋದು. ಮಲೇಷ್ಯಾಗೆ ಬೇಕಾದ್ರೆ ಯಾವಾಗ ಬೇಕಾದ್ರೆ ಹೋಗ್ಬೋದು ಅಂತ ಅಂತಾರೆ. ಸಣ್ಣನು ಅದನ್ನೇ ಹೇಳ್ತವ್ರೆ, ಮಲೇಷ್ಯಾಗೆ ಯಾವಾಗ ಬೇಕಾದ್ರೆ ಹೋಗ್ಬೋದು ಮುನ್ನು, ಈ ತರ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡು. ಯಾವಾಗ ಬೇಕಾದ್ರೆ ಹೋಗ್ಬೋದು, ಬಟ್ ಇವ್ರದ್ದು ಕನ್ಫರ್ಮ್ ಇಲ್ವಲ್ಲ. ಆಮೇಲೆ ಸುಮ್ನೆ ಇವಾಗ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗೋಗೈತಲ್ಲ, ಕ್ಯಾನ್ಸಲ್ ಮಾಡಿದ್ರೆ ವೇಸ್ಟ್ ಆಗುತ್ತಲ್ಲ. ಅದನ್ನು ಕೊಲಾಬ್ರೇಷನ್ ಅಲ್ವಾ? ಹೌದು, ಬಟ್ ಏನ್ ಮಾಡೋದಂತಾನೆ ಗೊತ್ತಾಯ್ತಲ್ವಲ್ಲ. ಆದ್ರೂ ಫ್ಲೈಟ್ ಚಾರ್ಜು, ಶಾಪಿಂಗು ಅದೆಲ್ಲ ಹೋಯ್ತದೆ, ಅದೆಲ್ಲ ಲಾಸ್ ಆಗೋಯ್ತದೆ ಈ ತರ ಮಾಡಿದ್ರೆ. ಅದನ್ನೆಲ್ಲ ನೀನು ಇವಾಗ ಇವ್ರು ಕನ್ಫರ್ಮ್ ಸೆಲೆಕ್ಟ್ ಮಾಡಕ್ ಕನ್ಫರ್ಮ್ ಇಲ್ಲ ಬಿಡು. ಏನಕ್ಕಂದ್ರೆ ಅವ್ರಿಗೆ ಕಂಟೆಂಟ್ ಬೇಕು. ಹೌದು, ನೀನು ನೋಡ್ತಾರೆ, ನೀನ್ ಚಪ್ಪೆ ಆಗಿದ್ರೆ ಏನು ಸೆಲೆಕ್ಟ್ ಮಾಡಲ್ಲ. ಅಲ್ಲೋಗ್ ನೀನು ಎಗರಾಡಿ ಕೂಗಾಡಿ ಕಿರ್ಚಾಡಿ ಮಾಡ್ಬೇಕಲ್ಲ. ಆತರ ಏನಾದ್ರು ಇದಿದ್ರೇನೆ ಮಾಡೋದಲ್ವಾ. ಆತರ ಎಲ್ಲ ಸಡನ್ ಹೊಸ ಪ್ಲೇಸ್ಗೆ ಹೋಗ್ಬಿಟ್ಟು ಆತರ ಎಲ್ಲ ಆಡಿ ಅಂದ್ರೆ ಹೆಂಗಕ್ಕ ಆಗಲ್ಲ. ಅಟ್ಲೀಸ್ಟ್ ಒಂದು ವಾರ 15 ದಿವಸ ನಮಗೆ ಹೊಂದ್ಕೊಳಕ್ಕೆ ಟೈಮ್ ಬೇಕು. ಅದಕ್ಕೆ ಅವ್ರು ಕಾಲೇ ಮಾಡಿಲ್ವಲ್ಲ ಯಾಕೆ ಅಂತ ನಾನು ತಲೆ ಕೆಡಿಸ್ಕೊತಾ ಇಲ್ಲ. ಅದಕ್ಕೆ ಫಾಸ್ಟ್ ಆಗಿ ಮಾತಾಡಿ ನೀನು ಮೈಂಡ್ ವಾಶ್ ಮಾಡಾಕ್ಬಿಟ್ಟೆ. ಗೊತ್ತಾಯ್ತು ಸ್ಟಾರ್ಟಿಂಗ್ ಅಲ್ಲಿ. ಅದಕ್ಕೆ ನಾನು ಮಲೇಷಿಯಾಗೆ ಹೋಗೋದು, ಮಲೇಷಿಯಾಗೆ ಹೋಗೋದಿಲ್ಲ. ನೀನು ಬಿಗ್ ಬಾಸ್ ಹೋಗೋ, ಫಸ್ಟ್ ಹೋಗೋ ಅಂತಿರ್ಲಿಲ್ವ ನಾನು? ಅದೇ ಈ ಸಲ ಪಬ್ಲಿಕ್ ಅವರೆಲ್ಲ ಅವರೇ ಅಂದಲ್ಲ. ಅದೇ ಪಬ್ಲಿಕ್ ಅವರೆಲ್ಲ ಅವ್ರ ಈ ಸತಿ ಅದ್ ಹೆಂಗ್ ಇನ್ಫ್ಲೂಯೆನ್ಸರ್ ಕರ್ಬಿಡ್ತಾರೆ ಎಲ್ಲ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತೆಲ್ಲ ಹಾಕಿದ್ರಲ್ಲ, ನಾನು ನೋಡುತ್ತಲ್ಲ. ಆದ್ರೂ ನೀನ್ ಬಕ್ರ ಆದಲ್ಲ, ಆದ್ರೂ ನಮ್ಮ ಅಕ್ಕ ಪ್ರಾಂಕ್ ಆದ್ರು. ಅದಕ್ಕೆ ನಾನು ಮಲೇಷಿಯಾಗೆ ಹೋಗೋ ಅಂದಿದ್ದು. ಆಮೇಲೆ ಸಣ್ಣ ಫೋನಲ್ಲಿ ಬೇರೆ ಮಾಡ್ದಲ್ಲ, ಡೌಟ್ ಇತ್ತು, ಇವನ್ ಸಣ್ಣ ಫೋನಲ್ಲಿ ಯಾಕೆ ಮಾಡ್ತಾನೆ, ಇವನ್ ಫೋನಲ್ಲಿ ಮಾಡ್ದಿರಾ. ಆಮೇಲೆ ಗೊತ್ತಾಯ್ತು ನನಗೆ. ಆದ್ರೂ ಪ್ರಾಂಕ್ ಆದ್ರು ನಮ್ಮ ಅಕ್ಕ. ಸರಿ ಅಕ್ಕ, ಆಯ್ತು, ಬಾಯ್. ಪ್ರ್ಯಾಂಕ್ ಆದ್ರೂ ಏನೇನೋ ಐಡಿಯಾ ಬೇರೆ ಕೊಡ್ತಾ ಇದ್ರು. ಅಲ್ಲಿ ಹೋದ್ರೆ ನೀನ್ ಸೆಲೆಕ್ಟ್ ಆಗ್ತೇ ಇಲ್ಲ ಅಂತ ಕನ್ಫರ್ಮು ಇಲ್ಲ, ಮತ್ತೆ ಅಲ್ಲಿ ಹೋದ್ರೆ ನೀನು ಈ ತರ ಕಿರ್ಚಾಡ್ಬೇಕು, ಅರ್ಚಾಡ್ಬೇಕು, ನಿನ್ನಿಂದ ಒಂದು ಕಂಟೆಂಟ್ ಅನ್ನೋದು ಇರ್ಬೇಕು, ಎಂಟರ್ಟೈನ್ಮೆಂಟ್ ಇರ್ಬೇಕು, ಆ ತರ ಇದ್ರೆ ತಗೋತಾರೆ ಅಂತೆಲ್ಲ ಹೇಳಿದ್ರು. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ನಿಜ ಇದೆಲ್ಲ ಇದ್ರನ್ನೇ ತಗೊಳ್ಳೋದು. ಮತ್ತೆ ಅವ್ರಿಗೂ ನಮ್ಮಿಂದ ಏನಾದ್ರೂ ಯೂಸ್ ಇರ್ಬೇಕು, ಅವಾಗ್ಲೇ ತಗೋತಾರೆ. ನೀವು ಬಿಗ್ ಬಾಸ್ಗೆ ಹೋಗೋದಾದ್ರೆ ಹೆಂಗ್ ಹೋಗ್ಬೇಕು ಗೊತ್ತಾ ಮುನ್ನು? ಇಲ್ಲಿ ಎಂಟ್ರಿಗೆ ಕಂಠೀರವ ಸ್ಟುಡಿಯೋ ಕರೀತಾರ, ಎಲ್ಲಾದ್ರೂ ಕರೀತಾರಲ್ಲ, ಹೋಗ್ತಾನೆ ಕಿರಿಚ್ಕೊಂಡೆಲ್ಲ ಬಿಸಾಕೊಂಡೆಲ್ಲ ಹೋಗ್ಬೇಕು. ಇದೆಲ್ಲ ಬಿಗ್ ಬಾಸ್ ಹೋಗೋ ಅಂತ ಮೊಕಾನ ಸನುಮ ಯಾಕೆ? ನೋಡೋಣ, ಚಾನ್ಸ್ ಏನ್ ಗೊತ್ತಾ, ಆಪರ್ಚುನಿಟಿ ಸಿಕ್ಕಿದ್ರೆ ನಾನ್ ಸುಮ್ನೆ ಬಿಡಲ್ಲ. ಬಟ್ ಆಪರ್ಚುನಿಟಿ ಸಿಕ್ಕಿಲ್ಲ ಅಲ್ವಾ. ಒಂದ್ಸಲಿ ಡೀಟೇಲ್ಸ್ ಕೇಳಿ ಕಾಲ್ ಮಾಡಿದ್ರು, ಬಟ್ ಇನ್ನೊಂದ್ಸಲಿ ಮಾಡಿಲ್ಲ. ನೋಡೋಣ, ಬರ್ಬೋದಲ್ವಾ. ಇನ್ನು ಲೈಫ್ ಇದೆಯಲ್ಲ, ಇನ್ನು ಲೈಫ್ ತುಂಬಾ ಇದೆ, ಇನ್ನು ಸಾಧನೆ ಮಾಡೋದಕ್ಕೆ ತುಂಬಾನೇ ಟೈಮ್ ಇದೆ. ಹಂಗಂತ ನಾವು ಸುಮ್ನೆ ಕುತ್ಕೊಳ್ಳಲ್ಲ, ನಮ್ ಕೈಲಾದಷ್ಟು ಪ್ರಯತ್ನನ ನಾವು ಪಡ್ತಾ ಇರ್ತೀವಿ. ಇವಾಗ ಲಾಸ್ಟ್ ನಮ್ಮ ಅಮ್ಮನ ಕಾಲ್ ಮಾಡ್ಬಿಡೋಣ. ಮಮ್ಮಿನೇ ಕಾಲ್ ಮಾಡ್ತಿದ್ದಾರೆ, ಇರಿ ಸ್ಟಾರ್ಟಿಂಗ್ ನಾನು ಹೇಳ್ತೀನಿ. ಹಲೋ ಮಮ್ಮಿ.
ಏನ್ಮಾ ಯಾಕಮ್ಮ ಕಾಲ್ ಎತ್ತಿದಿಲ್ಲ? ಚಾರ್ಜಿಂಗ್ ಹಾಕ್ಬಿಟ್ಟಿದೆಪ್ಪ, ಇವಾಗ ಬಂದೆ. ಮಮ್ಮಿ ಏನ್ ಗೊತ್ತಾ, ಮುನ್ನುಗೆ ಬಿಗ್ ಬಾಸ್ ಕಾಲ್ ಬಂತು. ನಿಜ? ಅಂದ್ರೆ ಹೋದ್ಸಲಿ ಡೀಟೇಲ್ಸ್ ತಗೊಂಡಿದ್ರಲ್ಲಮ್ಮ. ಚಿನ್ನು ಹೋಗು. ಅಲ್ಲ ಹೋಗೋದಿರ್ಲಿ, ಅದು ಯಾವಾಗ ಹೇಳೋರೆ ಗೊತ್ತಾ? ಮಲೇಷ್ಯಾಗ ಹೋಗೋ ದಿನಾನೇ ಹೇಳೋರೆ. ಏನ್ ಮಾಡ್ತೀಯ ಚಿನ್ನು? ಅದೇ ನನಗೂ ಗೊತ್ತಾಯ್ತಲ್ಲಮ್ಮ. ಅಪ್ಪ ಏನೋ ಬಂದ್ರೆ ಹಿಂಗೆ ಹೊತ್ಕೊಂಡ್ ಬರ್ತದೆ ಎಲ್ಲ. ಅದೇ ಏನ್ ಮಾಡೋದಂತ ಗೊತ್ತಾಯ್ತಾ ಇಲ್ಲ. ಏನು ನಿನ್ ಬಂದು ನನ್ ಬದ್ಲು ನೀನೇ ಹೋಗ್ಬಿಡಪ್ಪ. ಅಲ್ಲ ಮಮ್ಮಿ, ಹೋಗೋದೇನೋ ಕನ್ಫರ್ಮ್ ಕರ್ದವ್ರೆ. 20 ಇಲ್ಲ 21ಕ್ಕೆ ಬನ್ನಿ ಅಂತ ಹೇಳೋರೆ. ಡೇಟ್ ಕನ್ಫರ್ಮ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋದ್ರೆ ಸೆಲೆಕ್ಟ್ ಮಾಡ್ತಾರ ಇಲ್ವಾ ಅನ್ನೋದು ಒಂದು ಡೌಟು. ಅದೇ ಆಮೇಲೆ ಇದು ಕ್ಯಾನ್ಸಲ್ ಅದು ಕ್ಯಾನ್ಸಲ್ ಆಗ್ಬಿಡ್ತಲ್ವಾ? ಆತರ ಮಾಡಿದ್ರೆ ಹೆಂಗಮ್ಮ? ಹೇಳ್ಬೇಕಾಯ್ತು. ಈ ತರ ಹೋಗ್ತಿದೀನಿ, ಆಮೇಲೆ ಬಂದ್ಮೇಲೆ ಬರ್ಬೋದಾ? ಸಣ್ಣ ಬೇರೆ ಮಲೇಷ್ಯಾ ಹೋಗಿಲ್ಲ ಅಂದ್ರು ಪರವಾಗಿಲ್ಲ, ನೀವು ಬಿಗ್ ಬಾಸ್ ಹೋಗಿ ಅಟ್ಲೀಸ್ಟ್. ಅದೇ ಇಷ್ಟ, ಬಟ್ ನನ್ಗೆ ಎರಡೂ ಬೇಕು ಅಂದಾಗ ಯಾವ ತಗೊಳ್ಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದಮ್ಮ? ಶಾಲಿನಿ ಅಕ್ಕ ನೀನ್ ಕಾಲ್ ಮಾಡಿಲ್ಲ ಅನ್ಬಿಟ್ಟು ಶಾಲಿನಿ ಅಕ್ಕಂಗ್ ಮಾಡಿದ್ದೆ. ಈಗ ಏನಂತ ಅಕ್ಕನೂ ಹೇಳ್ತೈತೆ ನೋಡಿ ಯೋಚನೆ ಮಾಡು ಅಂತ. ನನಗೂ ಇದು ಹೋಗೋದೇ ಇಷ್ಟ. ಇದು ಮಲೇಷ್ಯಾಗ ಯಾವಾಗಾರ ಬೇಕಾದ್ರೆ ಹೋಗ್ಬೋದು, ನೆಕ್ಸ್ಟ್ ಹೋಗ್ಬೋದು. ಬಟ್ ಆದ್ರೆ 1 ಲಕ್ಷ ಹತ್ರ ಲಾಸ್ ಆಗುತ್ತೆ ಮಮ್ಮಿ. 1 ಲಕ್ಷ ಲಾಸ್ ಆಗುತ್ತೆ. ಇನ್ನೊಂದು ಇಲ್ಲಿ ಆಪರ್ಚುನಿಟಿ ಸಿಕ್ಕೈತೆ, ಬಟ್ ಅಲ್ಲಿ ಹೋದ್ರೆ ಸೆಲೆಕ್ಟ್ ಮಾಡ್ಕೋತಾರ ಇಲ್ವಾ ಅನ್ನೋ ಕಾನ್ಫಿಡೆಂಟು ಇಲ್ಲ. ಸೆಲೆಕ್ಟ್ ಮಾಡ್ಕೋತಾರೆ ಚಿನ್ನು. ಹೌದು, ಇವ್ರು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಆಟ ಆಡ್ತಾರೆ ತಾನೇ ಮಮ್ಮಿ? ಸೆಲೆಕ್ಟ್ ಮಾಡ್ಕೋತಾರೆ ಚಿನ್ನು. ಹೋಗಿ ಮುನು. ನಾನೆಲ್ಲ ಶಾಪಿಂಗ್ ಹೋಗಿದ್ದೀರಾ? ಅದಕ್ಕೆ ಫೋನ್ ಮಾಡ್ತಿದ್ದೀರಾ ಅನ್ಕೊಂಡೆ. ಇಲ್ಲ ಮಮ್ಮಿ, ನಾನು ನೀವೆಲ್ಲ ಇಲ್ಲಿ ಕೂತ್ಕೊಂಡು ಟಿವಿಲ್ ನೋಡಿ ಓಟ್ ಹಾಕೋಣ. ಸಲ ಆಗ್ತದೆ ನೀನು ಓಟು. 100 ಸರಿ. ನನ್ ಫ್ರೆಂಡ್ಸ್ ಒಂದ್ 50 ಜನ ಇದಾರೆ. ಓಟ್ ಹಾಕ್ತಾರೆ. ಫಸ್ಟ್ ಸೆಲೆಕ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೀನಿ ನಾನು. ನೀವಾಗ್ಲೇ ಓಟ್ ಮಾಡೋದಕ್ಕೆ ಹೋಯ್ತಾ ಇದ್ದೀರಾ. ಸೆಲೆಕ್ಷನ್ ಆಗ್ತಿ ಬಿಡುಚಿ ನೀನು. ಹೌದು. ಏನ್ ಮಾಡೋದಂತ. 17ಕ್ಕೆ ಹೋಗ್ಬೇಕಂತ. 18ಕ್ಕಲ್ಲ, 20 ಮತ್ತೆ 21 ಅಮ್ಮ. ಮತ್ತೆ ಎಷ್ಟು ಮಲೇಷ್ಯಾಗ ಹೋಗಿ ಬರ್ತೀಯಲ್ಲ ಚಿನ್ನು? 23, 22ಕ್ಕೆ ಬರೋದು ಅಮ್ಮ. ಒಂದಿನ ಬೇಗ ಬರಕ್ಕಾಗಲ್ವಾ ನೀವು? ಫ್ಲೈಟ್ ಆಲ್ರೆಡಿ ಬುಕ್ ಆಗೋಗೈತಮ್ಮ. ಬರೋದಕ್ಕೂ ಬುಕ್ ಆಗಿದೆ. 2ಕ್ಕೂ ಬುಕ್ ಆಗಿರುತ್ತೆ. ಅದೇ 1 ಲಕ್ಷ ಇದು ಅಂತ ಹೇಳಿ ಲಾಸ್. ಎಕ್ಸ್ಚೇಂಜ್ ಮಾಡ್ಕೊಂಡು ನೀವು ಮುಂದೆ ಬರಕ್ಕಾಗಲ್ವಾ? ಅದೇ 1 ಲಕ್ಷ ಲಾಸ್ ಆಯ್ತದೆ. ಬರೋದಕ್ಕೆ ಅದಕ್ಕೆ 1 ಲಕ್ಷ ಅಂದ್ರೆ ಬರೋದಕ್ಕೆ ಇದು ಫ್ಲೈಟ್ ಕ್ಯಾನ್ಸಲ್ ಆದ್ರೆ ಅದು ಇವಾಗ ಬೇರೆ ಕಂಟ್ರಿಗೆ ಹೋಯ್ತಾ ಇರೋದಲ್ವಾ, ಜಾಸ್ತಿ ದುಡ್ಡು ಬೇರೆ. ಅಟ್ಲೀಸ್ಟ್ ಇವಾಗ ಒಂದು 30,000 ಆದ್ರೂ ಲಾಸ್ ಆಗುತ್ತೆ. ನನ್ಗೇನ್ ಗೊತ್ತಾ, ಬರೋದಕ್ಕೇನಿಲ್ಲ ಅಮ್ಮ. ಅಲ್ಲ ಬರೋದಕ್ಕೇನಿಲ್ಲ ಅಮ್ಮ. ನನ್ಗಲ್ಲಿ ಇದ್ಲು ಕೆಲ್ಸ ಆಗಿಲ್ಲ ಅಂತ ಅಂದ್ರೆ ಅಂತ ಆಗುತ್ತೆ. ಹೋಗು, ಸ್ವಲ್ಪ ಅಲ್ಲೂ ಬೇಗ ಇದ್ ಮಾಡ್ಕೊಳ್ಳಿ. ಈ ತರ ಇದೆ ಅಂತ ಏನಾನ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅಲ್ಲೂ ಮುಂಚೆ ಬರೋ ತರ ಮಾಡ್ಕೊಳ್ಳಿ. ಏನ್ ಮಾಡ್ಕೊಳ್ಳೋದು? ಟೆನ್ಷನ್ ಮಾಡ್ಕೋಬೇಡ. ಏನಾನ ಒಂದ್ ಪ್ಲಾನ್ ಮಾಡು. ದೇವ್ರ ನಮಸ್ಕಾರ ಹಾಕೊಂಡು ದೇವ್ರನ್ನ ಕೇಳ್ಕೊ. ನೀನ್ ಏನ್ ಅನ್ಸುತ್ತೆ ನೋಡು. ಅವಾಗ ಹೆವಿ ತಲೆನೋಯ್ತೈತಮ್ಮ. ಮೊದ್ಲೇ ನನಗೆ ತಲೆನೋವು. ಅದೇನೆ ಟೆನ್ಷನ್ ಹಾಕೊಂಡ್ ತಲೆನೋವು. ಏನ್ ಮಾಡೋದು? ಜಾಸ್ತಿ ಯೋಚನೆ ಮಾಡ್ಬೇಡ ಚಿನ್ನು. ಅದು ಯೋಚನೆ ಇರುತ್ತೆ, ಸ್ವಲ್ಪ ಕಮ್ಮಿ ಯೋಚನೆ ಮಾಡ. ತಲೆ ಕೆಟ್ಟೋಯ್ತಾಯ್ತು ನನಗೆ. ಹೋಗಿ ಮುನು ಚೆನ್ನಾಗಿರುತ್ತೆ. ಇವ್ರು ನೋಡಿದ್ರೆ ಹೋಗಿ ಮುನ್ನು ಅಂತಾರೆ. ಇವ್ರ ಅಮ್ಮನು ಹೋಗಿ ಮುನ್ನು ಅಂತವ್ರೆ. ಧನ್ಯ ಅವ್ರು ಹೋಗಿ ಮುನ್ನು ಅಂತವ್ರೆ. ಎಲ್ರು ಹೇಳೋದು ಅದನ್ನೇ. ಹೌದು. ಅಕ್ಕ ಹೇಳೋದು ಅದನ್ನೇ. ಅಕ್ಕ ಅದನ್ನ ಹೇಳಿಲ್ಲ, ಯೋಚನೆ ಮಾಡು ಅಂತ ಅಂತು. ಅಂದ್ರೆ ಅವಳಿಗೆ ನಿಂದು ಯೋಚನೆ ಏನಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ದು ಮುಂದೆ ಏನ್ ಕಮಿಟ್ಮೆಂಟ್ ಇದೆ ಏನು ಅದಾಗ ಗೊತ್ತಿಲ್ಲ ಅವಳಿಗೆ. ಹಾಗಾಗಿ ಅವಳಿಗೆ ನಿಮ್ ಇಷ್ಟ ಅಂತ ಹೇಳ್ತಾಳೆ. ಅದು ಎಲ್ರು ಹೋಗೋದು, ನಿನ್ನ ಅಲ್ಲಿಗೆ ಹೋಗೋದು ಇಷ್ಟ. ಇವರೆಲ್ಲಾದ್ರೂ ಬಿಗ್ ಬಾಸ್ ಹೋದ್ರೆ ಮಮ್ಮಿ ನೆಕ್ಸ್ಟ್ ಬೇರೆ ಬೇರೆ ರಿಯಾಲಿಟಿ ಶೋ ಮೂವಿಗೆಲ್ಲ ಕರೀತಾರೆ. ಊರು ಹೋಗಿ ಅಂತ ನಾವಿಲ್ಲಿ ನೋಡ್ತಾ ಎಂಜಾಯ್ ಮಾಡ್ತೀವಿ ನಾನು ಮತ್ತು ಮಮ್ಮಿ. ಚಾರ್ಜಿಂಗ್ ಹಾಕಿದೀನಲ್ಲ, ಹೋಗ್ತೀನಿ. ಅಲ್ಲ ಸಾಯಂಕಾಲ ಮಾತಾಡೋಣ. ಅವ್ರ ಕಾಲೇ ಮಾಡಿಲ್ವಲ್ಲ.
ಏನೋ ನೀನು ಪಾಪ ಪಾಪ ನಮ್ಮಮ್ಮ. ಆಸೆ ಹುಟ್ಟಿಸ್ತಿಯಲ್ಲ, ನನಗೂ ಟೆನ್ಷನ್ ಕೊಡ್ತೀಯಲ್ಲ. ಬಿಡು ಮಮ್ಮಿ, ಇವಾಗಲೇ ನೆಮ್ಮದಿಯಾಗಿ ಆರಾಮಾಗಿದೀವಿ, ಯಾಕೆ ಇಲ್ಲ ಅದು ಬಂದ್ರೆ ಖುಷಿ ಆಗುತ್ತೆ. ಹೌದು ಖುಷಿ ಮಮ್ಮಿ, ಆಗುತ್ತೆ. ಎಲ್ರು ಫ್ರಾಂಕು. ಅಣ್ಣ ಇದು ಚೆನ್ನಾಗಿದೆ, ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಗೊತ್ತಾಯ್ತು. ನನಗೂ ಇಷ್ಟನೇ ಆ ಥರ ಆಪರ್ಚುನಿಟಿ ಬಂದ್ರೆ ಬಿಡಲ್ಲ. ಸುಮ್ಮನೆ ನಾನು ನಿಮಗೆ ಪ್ರ್ಯಾಂಕ್ ಮಾಡಿದ್ದು, ನಿಂದು ಎಕ್ಸೈಟ್ಮೆಂಟ್ ಯಾವ ತರ ಇರ್ತದೆ ನೋಡ್ಬೇಕಲ್ಲ ನಾನು. ಅಲ್ಲ ಮಮ್ಮಿ, ಎಲ್ಲರೂ ಫ್ರಾಂಕ್ ಆದ್ರು. ಆಗೋದ್ರು ಪಾಪ ಮನೆ ನಮ್ಮ ಅಕ್ಕನೂ ಪ್ರ್ಯಾಂಕ್ ಮಾಡ್ಬಿಟ್ರ ಒಬ್ಬಗೆ. ಫುಲ್ಲು ಎಕ್ಸೈಟ್ಮೆಂಟ್ ನಮ್ಮಮ್ಮ, ಫುಲ್ಲು ಖುಷಿ ಆಗ್ಬಿಟ್ರು. ಸರಿಪ ಆಯ್ತು. ಸರಿ ಮಮ್ಮಿ, ಆಯ್ತು, ಕೆಲಸ ಮಾಡು. ಬಾಯ್. ಪಾಪ ಇಬ್ರು ಒಟ್ಟಿಗೆ ಹೇಳ್ತೀವಿ ಪಾಪ ಅಂತ. ಅಯ್ಯೋ ನಮ್ಮಮ್ಮ ನಿಜ ಫುಲ್ ಎಕ್ಸೈಟ್ಮೆಂಟ್ ಆಗ್ತಾರೆ ಅಂತ ನನಗೆ ಗೊತ್ತಿತ್ತು. ಬಟ್ ಬೇಜಾರಾಗಿರ್ತಾರೆ, ಇವಾಗ ತುಂಬಾ ಬೇಜಾರಾಗಿರ್ತಾರೆ. ನನಗೆ ಬೇಜಾರು ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದಲ್ಲ, ಅವ್ರ ಆಸೆಗಳು ನೋಡಿ ಯಾವ ಥರ ಇರುತ್ತೆ. ಇವಾಗ ನಮ್ಮ ಮನೇಲಿ ಒಬ್ಬರೇ ಅಂತ ಅಲ್ಲ, ಎಲ್ಲರ ಮನೇಲೂ ಅವ್ರವ್ರ ಮಕ್ಕಳು ಆಗಿರ್ಬೋದು, ಅವ್ರವರು ಈ ಥರ ಬಿಗ್ ಬಾಸ್ಗೆ ಒಂದೊಂದು ರಿಯಾಲಿಟಿ ಶೋಗೆ ಹೋಗ್ಬೇಕು ಅಂತ ತುಂಬ ಕನಸುಗಳು ಕಟ್ಕೊಂಡಿರ್ತಾರೆ. ಮಕ್ಳಿಗಿನ್ನ ಜಾಸ್ತಿ ಅಪ್ಪ ಅಮ್ಮನೇ ಕನಸುಗಳು ಕಟ್ಕೊಂಡಿರ್ತಾರೆ, ನನ್ನ ಮಕ್ಕಳನ್ನ ನಾನು ಟಿ ವಿಲಿ ನೋಡಬೇಕು ಅಂತ. ಸೊ ಅಂಥವ್ರಿಗೆ ಏನೋ ಒಂಥರ ಅಲಾಮ ಖುಷಿ. ಹೌದು ಯಪ್ಪ ದೇವ್ರೆ. ನಾನು ಈ ಥರ ಮಾಡಬಾರ್ದಾಗಿತ್ತು, ಸುಮ್ಮನೆ ಫನ್ ಇರಲಿ ಅಂತ ಹೇಳಿ ಇಲ್ಲ ಮಾಡಿದ್ದು. ಆತರ ಏನ್ ತಪ್ಪಲ್ಲ. ಇವಾಗ ಲೈಕ್ ಎಲ್ರಿಗೂ ಪ್ರ್ಯಾಂಕ್ ಮಾಡಿದಲ್ವಾ, ನೋಡೋಣ ಅವ್ರ ಎಕ್ಸೈಟ್ಮೆಂಟ್ ನೋಡೋಣ, ಮತ್ತೆ ಯಾವ ತರ ರಿಯಾಕ್ಟ್ ಮಾಡಿದ್ರೆ. ಪ್ರ್ಯಾಂಕ್ ಅಲ್ವಾ ಇದು? ಸೊ ಎಲ್ಲರೂ ಕೇಳ್ತಿದ್ರಿ ಯಾವ್ದಾದ್ರು ಒಂದು ಟಾಪಿಕ್ ತಗೊಂಡು ಪ್ರ್ಯಾಂಕ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರ್ಯಾಂಕ್ ಮಾಡಿ ನೋಡಿ ಎಷ್ಟೋ ದಿನ ಆಯ್ತು ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಮಾಡಿದ್ವಿ. ಅಂದ್ರೆ ಒಳ್ಳೆ ಟಾಪಿಕ್ ಸಿಕ್ತು ನಮ್ಗೆ, ಬಿಗ್ ಬಾಸ್ ಸಿಕ್ತು, ಮತ್ತೆ ನಾವು ಮಲೇಷ್ಯಾ ಬೇರೆ ಹೋಗ್ತಿದೀವ. ಸೊ ಎರಡನ್ನು ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ, ಇದೇ ಮ್ಯಾಟ್ರ್ ಮೇಲೆ ಇದು ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಎಲ್ಲರೂ ಪ್ರ್ಯಾಂಕ್ ಆದ್ರು. ಎಲ್ಲ ಪ್ರ್ಯಾಂಕ್ ಆಗೋದ್ರು, ಒಬ್ರು ಮಿಸ್ ಆಗ್ಲಿಲ್ಲ. ನಾನು ಒಬ್ರು ಇಬ್ರು ಮಿಸ್ ಆಗ್ಬೋದು ಅಂತ ಅನ್ಕೊಂಡೆ, ಬಟ್ ಡೌಟ್ ಇದ್ರೂನು ಅವ್ರನ್ನ ಮುಳುಗಿಸ್ಬಿಟ್ಟಿದೀನಿ ಪ್ರ್ಯಾಂಕ್. ಬಟ್ ನಂಗೆ 100% ಶೋರ್ ಇತ್ತು ನಾವು ಮಾಡೋ ಎಲ್ಲರೂ ಪ್ರ್ಯಾಂಕ್ ಆಗ್ತಾರೆ. ಏನಕ್ಕಂದ್ರೆ ಸಿಚುವೇಶನ್ಸ್ ಹಂಗಿದೆ. ಇವಾಗ ಮಲೇಷ್ಯಾಗ ಹೋಗ್ತಿದ್ವಿ, ಸಡನ್ ಆಗಿ ಈ ತರ ಪ್ಲಾನ್ ಬಂದ್ರೆ, ಅಯ್ಯೋ ಏನಪ್ಪ ಅವರು ಈ ತರ ಟೆನ್ಷನ್ ಅಲ್ಲಿ ತಗಲಾಕೊಂಡ್ಬಿಟ್ರಲ್ಲ ಅನ್ನೋ ಒಂದು ತಲೆಗೆ ಅವ್ರಿಗೂ ಹೋಗ್ಲಿ ಅಂತ ಈ ಟಾಪಿಕ್ ಇಟ್ಕೊಂಡು ಮಾಡಿದ್ದು. ನೀವಂತೂ ಸಖತ್ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಏನಾದ್ರೂ ತಪ್ಪು ಮಾತಾಡಿದ್ರೆ, ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಒಬ್ಬೊಬ್ರಿಗೂ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ಲಿ. ನಮಗೆ ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ ಪಬ್ಲಿಕ್ಗೆ ಅಂತ ಬಿಟ್ಟಿದ್ದಾರೆ. ಸಬ್ಸ್ಕ್ರೈಬರ್ಸ್ಗೂ ಕೂಡ, ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ಒಂದು ಚಾನ್ಸ್ ಸಿಗ್ಲಿ ಅಲ್ವಾ ಅಮ್ಮ? ಹೌದು ಅಂದ್ರೆ ಪಬ್ಲಿಕ್ ಬಿಟ್ಟಿದಾರಲ್ಲ, ಎಲ್ರು ಟ್ರೈ ಮಾಡ್ಲಿ ಅಂತ. ಹೌದು, ಎಲ್ಲ ಊರಲ್ಲಿರೋರು ಕೂಡ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಕುತ್ಕೋಬೇಡಿ. ನಿಮ್ ಕೈಲಿ ಆಗದೆ ಇರೋದು ಏನೂ ಇಲ್ಲ ಅಂತ ಅನ್ಕೊಂಡು ಮಾಡಿ. ಖಂಡಿತವಾಗ್ಲೂ ನೀವು ಒಂದಲ್ಲ ಒಂದು ದಿನ ನಮ್ಗಿನ್ನ ಮೇಲೆ ಹೋಗ್ತೀರಾ. ಹೌದು, ನೀವು ಮೇಲೆ ಹೋಗಿದ್ರೆ ನಮಗಂತೂ ಇನ್ನೂ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ವಾವ್ ಈ ತರ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತ ಒಂದು ದಿನ ನೀವು ಬಂದು ನಾವೆಲ್ಲೋ ಒಂದ್ ಕಡೆ ಅಂಗಡಿಗೆ ಹೋಗ್ಬೇಕಾದ್ರೆ ಸಿಕ್ದಾಗ ಹೇಳ್ತೀರಲ್ವಾ, ಅವಾಗ ನಮಗ್ ಖುಷಿ ಆಗುತ್ತೆ. ನೆಕ್ಸ್ಟ್ ನಮ್ ಜೊತೆ ಮಲೇಷ್ಯಾಗ್ ಬನ್ನಿ ಅಲ್ವಾ, ಎಲ್ಲ ಮಲೇಷ್ಯಾದೇ ಇರುತ್ತೆ ಅಲ್ವಾ. ನೀವು ಕೂಡ ನಮ್ ಜೊತೆಗೆ ಬರ್ತಿದ್ದೀರಾ ಅಂತ ಖುಷಿಯಲ್ಲಿ ನಾವು ಕೂಡ ಹೋಗ್ತಾ ಇದೀವಿ. ನಮ್ ಜೊತೆ ನೀವಿರ್ತೀರಾ, ನಿಮ್ ಜೊತೆ ನಾವಿರ್ತೀವಿ. ಕಾಯ್ತಾ ಇರಿ, ನಾವು ಕೂಡ ಕಾಯ್ತಾ ಇದೀವಿ. ಬಾಯ್ ಬಾಯ್. ಬಾಯ್. ಪಾಡಂತು ನಂದಿ